ಶುಭೋದಯ ಜ್ಯೋತಿಷ್ಯ ಹೀಗೂ ಉಂಟೆ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲಾಕ್ಷಿ. ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಜ್ಯೋತಿಷ್ಯ ಹೀಗೂ ಉಂಟೆ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋದ್ರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ಎಲ್ಲವೂ ಕೂಡ ತಿಳಿಸಿಕೊಳ್ಳಲಾಗುತ್ತೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವೃಷಭ ರಾಶಿ ಬಗ್ಗೆ ತಿಳಿಸಿಕೊಡಲಾಗುತ್ತೆ. ಅಂದ್ರೆ ವೃಷಭ ರಾಶಿಯವರಿಗೆ ಯಾವೆಲ್ಲ ರೀತಿಯಾಗಿ ಒಳಿತಾಗುತ್ತೆ, ಯಾವೆಲ್ಲ ರೀತಿಯಾಗಿ ಕೆಡುಕಾಗುತ್ತೆ, ಇನ್ನು ಕೆಡುಕಾದವರು ಏನೆಲ್ಲ ಮಾಡಿದ್ರೆ ಅವರು ಒಂದು ಸಮಾಧಾನವನ್ನ ತಂದುಕೊಳ್ಬಹುದು. ಇನ್ನು ಪ್ರತಿನಿತ್ಯದ ಹಾಗೆ ಇವತ್ತು ಕೂಡ ನಮ್ಮ ಜೊತೆ ಸಂಖ್ಯಾಶಾಸ್ತ್ರ ಬ್ರಹ್ಮಾದಂತಹ ಹರಿವರ್ಧನ್ ಗುರುಜಿ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಎಲ್ಲ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋಣಂತೆ. ಹರಿವರ್ಧನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತೆ. ಹರಿವಿಗೆ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿಗೂ ಶರಣಂದೆ, ಸಮಸ್ತ ಅಭಿಮಾನಿ ಕೂಡ ಶರಣಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್. ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವರಿಗೆ ಗೊತ್ತು. ನಾನು ಯಾವಾಗಲೂ ಹೇಳ್ತೀನಿ ನಂಬರ್ ಬಗ್ಗೆ, ನ್ಯೂಮರಾಜಿ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ಅದು ದೇವರಿಗೆ ಅರ್ಚನೆ ಮಾಡಿದಾಗಂತ. ಆದರೆ ವೃಷಭ ರಾಶಿ ಬಗ್ಗೆನೇ ಭಾಳ ಮಾತನಾಡ್ತೀನಿ. ಯಾಕಂದರೆ ನಾನು ನೋಡ್ತಾ ಇದ್ದೀನಲ್ವಾ, ತುಂಬ ಕಷ್ಟಗಳು ವೃಷಭ ರಾಶಿಗೆ ಬರ್ತಾ ಇದೆ. ತುಂಬ ಕಷ್ಟಗಳು ಬರ್ತವೆ. ಈ ಕಷ್ಟಗಳೆಲ್ಲವೂ ಕೂಡ ಗ್ರಹಗಳಿಂದ ಬರುತ್ತೆ. ಖಂಡಿತಲ್ಲೂ ಕೂಡ ಇದಕ್ಕೆಲ್ಲ ನೀವು ಪರಿಹಾರ ಹುಡುಕಕ್ಕಾಗಲ್ಲ, ಜವಾಬ್ದಾರಿನೇ ಪರಿಹಾರ ಆಗುತ್ತೆ. ಯಾಕಂದರೆ ಯಾವುದೋ ರೀತಿಯಲ್ಲಿ ಮನುಷ್ಯನಿಗೆ ದೃಷ್ಟಿ ಆದರೆ ಖಂಡಿತಲ್ಲೂ ಕೂಡ ಪರಿಹಾರವನ್ನು ಮಾಡ್ಕೋಬೋದು. ಗ್ರಹಗಳು ಯಾರನ್ನು ಕೂಡ ಬಿಡಲ್ಲ. ಯಾಕಂದರೆ ನಾನು ಹೇಳಿದೆ, ಈ ವರ್ಷ 5 ಸರಿಲ್ಲ ವಿರಾಟ್ ಕೊಹ್ಲಿ. ನೋಡಿ, ವಿರಾಟ್ ಕೊಹ್ಲಿ ಇಂಜೂರ್ಡ್ ಆದ್ರಂತೆ, ನನಗೆ ಗೊತ್ತಿಲ್ಲ. ಯಾಕಂದರೆ ನಾನೇನು ಅಷ್ಟೊಂದು ಕ್ರಿಕೆಟ್ ನೋಡಲ್ಲ. ಯಾಕಂದರೆ ಆದರೂ ಕೂಡ ಮುಂಚೆ ನೋಡ್ತಿದ್ದೆ. ಆದರೂ IPLನೆಲ್ಲನೂ ಕೂಡ ನೀವು ಪ್ರೋಗ್ರಾಮ್ ಮಾಡಿಕೊಡಿ ಅಂತ ಕರೆದವ್ರೆ. ಮೋಸ್ಟ್ಲಿ ನಾಳೆಯಿಂದ ನೀವು ಎಲ್ಲರೂ ಕೂಡ ನಾನು 5ವರೆಗೆ ನೋಡ್ಬೋದು. ಬೇರೆ ಎಲ್ಲ ಬೆಳಿಗ್ಗೆ ಭಾನುವಾರ 10 ಗಂಟೆಗೆ ಬರ್ತಾ ಇರೋ ಸ್ಲಾಟು ಇನ್ನು ಡೈಲಿ 5ವರೆಯಿಂದ 6 ರೆಗ್ಯುಲರ್ ನಂದು ಏನು ಪ್ರೋಗ್ರಾಮ್ ಇತ್ತು ಆರ್ಯವರ್ಧನ್ 159 ಅದೇ ಜಾಗದಲ್ಲಿ ಜ್ಯೋತಿಷ ಹೀಗೂ ಉಂಟೆ ಒಂದು ಕಾರ್ಯಕ್ರಮ ಬರುತ್ತೆ, ನೀವು ಅದನ್ನು ನೋಡ್ಬೋದು. ಈ ವೃಷಭ ರಾಶಿಗೆ ಬಹಳ ಕಷ್ಟ ಕೊಡೋಂಥ ಗ್ರಹಗಳು ಯಾವುದಪ್ಪ ಅಂದರೆ, ಒಂದು ವೃಷಭ ರಾಶಿಗೆ ಜನರಲ್ಲೇ ಕಷ್ಟ ಕೊಡೋ ಗ್ರಹ ಗುರುಗ್ರಹ. ಈ ಗುರುಗ್ರಹ ಯಾವಾಗಲೂ ಕೂಡ ವೃಷಭ ರಾಶಿಗೆ ಅವನ ಲಾಭದಲ್ಲೇ ಇರಲಿ ನಷ್ಟದಲ್ಲೇ ಇರಲಿ ಅವನು ಜನರಲ್ಲೇ ಕಷ್ಟ ಕೊಡ್ತಾನೆ. ಯಾಕಂದರೆ ನಮಗೆಲ್ಲ ತುಂಬ ಲಾಭದಲ್ಲಿದ್ದೇ ನಮಗೆ ಕಷ್ಟಗಳು ಕೊಟ್ಟಿದ್ದಾನೆ. ಇನ್ನೂ ಕೂಡ ನಿಮಗೆ ಗೊತ್ತಿಲ್ಲ, ಇನ್ನೂ ಕೂಡ ಭಾಳ ಸಿನಿಮಾ ನಟರುಗಳಿಗೆಲ್ಲರೂ ಕೂಡ ದೊಡ್ಡ ವ್ಯಕ್ತಿಗಳು ಕೂಡ ತುಂಬ ಈ ಗ್ರಹ ನಷ್ಟವನ್ನು ಕೊಟ್ಟಿದೆ. ಯಾಕಂದ್ರೆ ನಾವು ಅಬ್ಸರ್ವ್ ಮಾಡಿದ್ದೀವಿ, ತುಂಬ ನಷ್ಟಗಳನ್ನು ಅನುಭವಿಸಿರೋರು ಇದ್ದಾರೆ. ಯಾಕಂದರೆ ವೃಷಭ ರಾಶಿಗೆ ಗುರು ಲಗ್ನದಲ್ಲಿರೋರು ನಾವು ನೋಡಿದ್ದೀವಿ, 11ನೇ ಮನೆಯಲ್ಲಿರೋರು ನಾವು ನೋಡಿದ್ದೀವಿ, ತುಂಬ ನೋವನ್ನು ಅನುಭವಿಸಿದ್ದಾರೆ. ಆದರೆ ವೃಷಭ ರಾಶಿಗೆ ಭಾಳ ಸಖತ್ ಯೋಗ ಕೊಡೋ ಗ್ರಹನೇ ಬಂದು ಶನಿ ಗ್ರಹ. ಶನಿ ತುಂಬ ಫೇವರೇಟ್ ಆಗಿರ್ತಾನೆ ವೃಷಭ ರಾಶಿಗೆ. ಜನರಲ್ಲಾಗಿ ವೃಷಭ ರಾಶಿಗೆ ತುಂಬ ಫೇವರೇಟಾಗಿ ಕೊಡ್ತಾನೆ. ಅದು ಅವ್ನು ಇರೋದು ಕಡೆ ಮೇಲೆ ಡಿಸೈಡ್ ಆಗುತ್ತೆ ಶನಿ ಗ್ರಹ. ಅದಾದಮೇಲೆ ಒಂದು ಬುಧ ಗ್ರಹ. ಈ ಬುಧ ಗ್ರಹ ತುಂಬ ಪವರ್ಫುಲ್ಲು. ಯಾಕಂದರೆ ಬುಧ ದಶೆ ಭಾಳ ವಿಶೇಷವಾಗಿ ಈ ಬುಧಾತ್ ಯೋಗ ಅಂತ ಜ್ಯೋತಿಷ ಆಧಾರವಾಗಿ ಎಲ್ಲರೂ ಹೇಳ್ತಾರೆ. ಬುಧಾತ್ ಯೋಗ ಅಂತ ನೋಡಿ, ಎಲ್ಲ ಕಡೆ ಈ ರವಿ ಬುಧ ಇದ್ಬಿಟ್ರೆ ಬುಧಾದಿತ್ಯ ಯೋಗ ಬರಲ್ಲ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲೂ ಕೂಡ ವೃಷಭ ಲಗ್ನಕ್ಕೆ ಬುಧಾದಿತ್ಯ ಯೋಗಗಳು ತುಂಬ ಸಖತ್ತು ರಾಜಯೋಗನ ತಂದುಕೊಡ್ತವೆ. ಯಾಕಂದರೆ ಈ ವೃಷಭ ಲಗ್ನಕ್ಕೆ ಬುಧಾದಿತ್ಯ ಯೋಗ ತುಂಬ ಸಖತ್ ಯೋಗಗಳನ್ನ ತಂದುಕೊಡೋದು. ಯಾಕಂದರೆ ಬುಧ ಧನಸ್ಥಾನದಲ್ಲಿದ್ದಾಗ ಭಾಳ ವೈಬ್ರೇಷನ್, ಅಂದರೆ 2ನೇ ಮನೆಯಲ್ಲಿದ್ದಾಗ, ಮಿಥುನದಲ್ಲಿದ್ದಾಗ, ರವಿ ಅವನ ಜೊತೆ ಸೇರಿದಾಗ, ರವಿಗೆ ಸಿಂಹ ರಾಶಿಗೆ ಅದು 11ನೇ ಮನೆ ಆಗುತ್ತೆ. ಈ ವೃಷಭ ಲಗ್ನಕ್ಕೆ 4ನೇ ಮನೆನ ಆಗ್ತಾನೆ. ರವಿ 4ನೇವನಾಗಿ 2ನೇ ಮನೇಲಿ ಬುಧ ಇದ್ದಾಗ ಅವರು ಖಂಡಿತ ಕೂಡ ಬುಧಾದಿತ್ಯೋಗ ಅಂತ ಆ ಜಾತಕವನ್ನು ಹೇಳ್ಬೋದಾಗುತ್ತೆ. ನೀವು ಎಲ್ಲ ಕಡೆ ಇದ್ರೂ ಕೂಡ ಅದು ಬುಧಾದಿತ್ಯೋಗ ಅಲ್ಲ. ಇಲ್ವಾ, ವಿಶೇಷವಾಗಿ ಬುಧ ಗ್ರಹನೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ 5ನೇ ಮನೆಯಲ್ಲಿ ಒಂದು ಕನ್ಯಾ ರಾಶಿಯಲ್ಲಿ ಬುಧ ಇದ್ದು, ಸ್ವಕ್ಷೇತ್ರದಲ್ಲಿ ಬುಧ ಇದ್ದು, ಅಲ್ಲಿ ರವಿ ಸೇರಿದ್ರು ಕೂಡ ಬಹಳ ವೈಬ್ರೇಷನ್. 4ನೇನು 5ನೇನು ಸೇರಿದಾಗ ಬುಧಾದಿತ್ಯ ಯೋಗ ಆಗುತ್ತೆ. ನೀವೆಲ್ಲ ಕಡೆ ಕೂಡ ಬುಧಾದಿತ್ಯ ಯೋಗ, ಗಜಕೇಶ್ರಿ ಯೋಗ ಇವೆಲ್ಲ ಹೇಳ್ತಾರೆ. ಯಾವ ಲಗ್ನಕ್ಕೆ ಗಜಕೇಶ್ರಿ ಯೋಗ ಇವೆಲ್ಲ ಚೆನ್ನಾಗಿ ತಿಳ್ಕೊಳ್ಳಿ. ಭಾಳ ವಿಶೇಷವಾಗಿ ನೀವು ಮೊನ್ನೆ 15ನೇ ತಾರೀಕು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜನರಲ್ಲಾಗಿ ಮನೆಗೆ ಆಲೋಚಿಸಿರ್ತೀರ, ಎಲ್ಲವೂ ಓಕೆ, ಮನೆಗೆಲ್ಲ ಓಕೆ. ತುಂಬ ದೊಡ್ಡ ಇನ್ನೂ ಕೂಡ ಅಷ್ಟು ಕೂಡ ಒಳ್ಳೇದಲ್ಲ. ಯಾಕೆ ಹೇಳ್ತೀನಿ ಅಂದರೆ, ನೋಡಿ, ಜನರಲ್ಲಾಗಿ ಯಾವುದೇ ಗ್ರಹ ಗುರುಗ್ರಹ ಜೊತೆಗೆ ಚಂದ್ರಗ್ರಹ ಸೇರಿದರೆ ಆ ರಾಶಿಗೆ ಅಸ್ತಿತ್ವವನ್ನು ಕಳ್ಕೊಳುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಏನೋ ಬಾಡಿಗೆ ಮನೆಗೆ ಹೋದರೆ ಓಕೆ, ಸ್ವಂತ ಮನೆಗೆ ಹೋಗೋರು ಕೂಡ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಗ್ತದೆ. ಅಂದರೆ ಸಖತ್ ವೈಬ್ರೇಷನ್. ಅದರಲ್ಲಿ ನೀವು ಲಗ್ನವನ್ನು ನೀವು ಧನುರ್ ಲಗ್ನವನ್ನು ಮಾಡಿದಾಗ, ಒಂದು ಕನ್ಯಾ ಲಗ್ನ ಮಾಡಿದಾಗ ಅದು ವೈಬ್ರೇಷನ್ ಇರುತ್ತೆ. ಹಾಗಾಗಿ ಜನರಲ್ ಆಗಿ ಮಧ್ಯಾಹ್ನ ನಂತರ ಒಂಥರ ಆಲೋಗಿಸೋದು, ಇನ್ನೊಂದು ಮತ್ತೊಂದು ಮಾಡಿದ್ರೆ ಅದು ಕೂಡ ಖಂಡಿತ ಕೂಡ
ತೊಂದರೆಗಳಾಗುತ್ತೆ. ಯಾಕಂದ್ರೆ ಜ್ಯೋತಿಷ್ಯ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಬುಲ್ಡೆ ಬುಟ್ಟಂಗಲ್ಲ ಬುಲ್ಡೆ ಕೆರ್ಕೊಂಡು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಂಬರು ಜ್ಯೋತಿಷ್ಯ ಎಲ್ಲವೂ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಅಬ್ಸರ್ವ್ ಮಾಡಿರೋ ಮಟ್ಟಿಗೆ ಜ್ಯೋತಿಷ್ಯವನ್ನ ಆಧಾರವಾಗಿ ನಾನು, ಯಾಕಂದ್ರೆ ಇದ್ರಲ್ಲಿ ಯಾವುದು ಪರಿಹಾರಗಳಿದಾವೆ, ದುಡ್ಡನ್ನ ಕಿತ್ಕೋಬೇಕು, ಇಂಥ ಮಂತ್ರವನ್ನ ಇಂಥ ಜಪವನ್ನ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಅಂತ ನಾನು ನಂಬಲ್ಲ. ಯಾಕಂದ್ರೆ ಅದನ್ನ ನಿಮ್ಮ ಪ್ರಾಕ್ಟೀಸ್ ನೋಡಿ, ಮಂತ್ರ ಹೇಳೋದೆಲ್ಲರೂ ಕೂಡ ಜ್ಯೋತಿಷ್ಯ ಹೇಳಕ್ಕಾಗಲ್ಲ. ಜ್ಯೋತಿಷ್ಯ ಮಂತ್ರ ಪ್ರಾಕ್ಟೀಸ್, ಜ್ಯೋತಿಷ್ಯ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ, ಬಹಳ ಕಷ್ಟ. ಹಾಗಾಗಿ ನಾನು ನ್ಯೂಮರಾಲಜಿ ಕ್ಲಾಸನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಜಾಯಿನ್ ಆಗ್ಬೋದು. ಯಾಕಂದ್ರೆ ಹೇಳಿದ್ದೆ ನ್ಯೂಮರಾಲಜಿ ಕ್ಲಾಸ್ 4 days ಇರುತ್ತೆ. ಅದಾದ್ಮೇಲೆ ಅಸ್ಟ್ರಾಲಜಿ ಕ್ಲಾಸ್ ಕೂಡ 4 days ಮಾಡ್ತೀವಿ. ಹಾಗಾಗಿ ನ್ಯೂಮರಾಲಜಿ ಕ್ಲಾಸ್ ಯಾರ್ಯಾರು ಅಟೆಂಡ್ ಆಗಿದ್ರೆ ಆಗ್ಬೋದು. ನೋಡಿ 150 ಜನ ಆಗಿದ್ದಾರೆ, ಒಂದು 300 ಜನ ಆಗೋವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲ 250 ಜನ ಸೇರಿಸಿ ಖಂಡಿತ ಕೂಡ ಕ್ಲಾಸನ್ನು ಮಾಡ್ತೀನಿ. ಹಾಗಾಗಿ ಯಾರು ಬೇಕಾದ್ರೂ ಜಾಯಿನ್ ಆಗ್ಬೋದು. ಈ ವೃಷಭ ಲಗ್ನದವ್ರಿಗೆ, ವೃಷಭ ರಾಶಿಯವರಿಗೆ ತುಂಬಾ ಕಷ್ಟ. ಲಗ್ನಕ್ಕಿಂತಲೂ ಕೂಡ ವೃಷಭ ರಾಶಿಯಲ್ಲಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ, ಈ 3 ನಕ್ಷತ್ರ ಕೂಡ ಯಾರ್ಯಾರು ಜನನವಾಗಿದ್ರ ಇವರು ಕಣ್ಣೀರಲ್ಲಿ ಕೈ ತೊಳಿತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ರೀತಿಯಲ್ಲಿ ಕಷ್ಟ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳಿದ್ದೆ ಮನೆ ಮುಂದೆ ತಮಟೆ ಹೊಡಿತಾರೆ, ಮನೆ ಮುಂದೆ ಒಳ ಕಾಲ ಬರುತ್ತೆ ಅಂತ. ಯಾಕೆ ವೃಷಭ ರಾಶಿಗೆ ಇಷ್ಟೊಂದು ಕಷ್ಟ? ಹಂಗಾರೆ ಶನಿ ವೃಷಭ ರಾಶಿಗೆ ಫೇವರೇಟ್. ಯಾಕೆಂದ್ರೆ ಒಂದೊಂದು ಜಾಗದಲ್ಲಿ ಕೆಲಸ ಮಾಡೋರು ಒಬ್ಬೊಬ್ಬ ವ್ಯಕ್ತಿಗೆ ಒಬ್ಬೊಬ್ಬ ಸಂಬಂಧ ಇರುತ್ತೆ, ಅವ್ರವ್ರ ಫೇವರೇಟ್ ಆಗಿರ್ತಾರೆ, ಇನ್ನೊಬ್ರಿಗೆ ಆಗಲ್ಲ. ಅದೇ ತರ ಗ್ರಹಗಳು ಅಷ್ಟೇನೆ. ಇಲ್ಲಿ ಬಹಳ ವಿಶೇಷವಾಗಿ ಸಿಂಪಲ್ ಆಗಿ ಧೈರ್ಯ ತುಂಬ್ತೀನಿ, ಪರಿಹಾರ ತುಂಬಲ್ಲ ನಾನು. ನೋಡಿ ತುಂಬಾ ಎಲ್ಲಾ ಜ್ಯೋತಿಷ್ಯವ್ರ ತರ ನಾನು ಬುಲ್ಡೆ ಕೆರ್ಕೊಂಡು ಬುಲ್ಡೆ ಬಿಡಲ್ಲ, ಮೀಸೆ ಬಿಳ್ಕೊಬಿಟ್ಟು ಬುಲ್ಡೆ ಬಿಡೋ ಕೆಲಸ ನಮ್ಮ ಹತ್ರ ಇಲ್ಲ. ಎವ್ರಿ ಗ್ರೀನ್ ನಾನು ಯಾವಾಗಲೂ. ನೋಡಿ ಜ್ಯೋತಿಷ್ಯದಲ್ಲಿ ನೀವು ಯಾವುದೋ ಮೊಬೈಲಲ್ಲಿ ಆಪ್ ತಗೋಬಿಟ್ಟು ಈ ಮನೆಗೂ 11ನೇ ಮನೆಗೂ ಪಾಯಿಂಟ್ ಬರ್ತಂತ ನಾನು ಕ್ಲಾಸ್ ಮಾಡೋಂಥ ಕೋತಿ ಕೆಲಸ ಮಾಡಲ್ಲ. ಯಾಕಂದ್ರೆ ನನ್ನವೆಲ್ಲ ಅರ್ಥವಾಗಿರ್ತವೆ ಮಾತುಗಳು, ನೋವಾಗಬಹುದು ನಿಮಗೆ, ಸತ್ಯವನ್ನೇ ಹತ್ರದಲ್ಲಿ ಇರ್ತವೆ. ಯಾಕಂದ್ರೆ ಯಾವಾಗಲೂ ಸಬ್ಜೆಕ್ಟ್ ಬಿಟ್ಟರೆ ನಾನು ಬೇರೆ ಏನು ಯೋಚನೆ ಮಾಡಲ್ಲ. ಯಾವುದೋ ಬಾರಲ್ಲಿ ಸಪ್ಲೈಯರ್ ಆಗಿ ಬಂದ್ಬಿಟ್ಟು ಜ್ಯೋತಿಷ ಹೇಳೋ ಕೆಲಸ ನಾನು ಮಾಡಲ್ಲ. ಕೇಳಿದ್ರೆ ಮಾತ್ರ ನಾನು ಆ ಕಂಪ್ನಿಲಿ ಮ್ಯಾನೇಜರ್ ಆಗಿದೆ, ಈ ಕಂಪ್ನಿಲಿ ಮ್ಯಾನೇಜರ್ ಆಗಿದೆ, ನನ್ನ ಹತ್ರ ಒಂದು ಓನ್ ಪ್ಲೇಂಟ್ ಇತ್ತು ಅಂತ ಜ್ಯೋತಿಷರು ನನ್ನ ಹತ್ರ ಬುಲ್ಡ ಬಿಟ್ಟಿದ್ದಾರೆ. ಖಂಡಿತ ಕೂಡ ಅದು ನೀವು ಕೇಳಿರ್ತೀರ, ಕೇಳಿದಿರೋ ವಿಷಯ ನಾನು ಹೇಳಿರಕ್ಕಲ್ಲ. ವಾಸ್ತವಾಂಶ ಬಾರಲ್ ಕೆಲಸ ಸಪ್ಲೈ ಮಾಡೋಣ, ನನ್ನ ಸಪ್ಲೈ ಮಾಡ್ತಂತಿಲ್ಲ. ಯಾಕಂದ್ರೆ ನನ್ನ ತುಂಬ ಆತ್ಮೀಯ ಫ್ರೆಂಡ್ಸು, ಒಬ್ಬ ಆತ್ಮೀಯ ಹುಡುಗ, ಅವನು ಫ್ರೆಂಡ್ಸ್ ಅಲ್ಲ, ನನಗೆ ಯಾರು ಫ್ರೆಂಡ್ಸ್ ಇಲ್ಲ, ನನಗೆ ಫ್ರೆಂಡ್ಸೇ ಗ್ರಹಗಳು, ಜ್ಯೋತಿಷಗಳು. ಆತ್ಮೀಯ ಒಬ್ಬ ಬಾರಲ್ಲಿ ಕೆಲಸ ಮಾಡ್ತಾನೆ, ಅವನು ಜ್ಯೋತಿಷವನ್ನು ಅಷ್ಟು ಚೆನ್ನಾಗಿ ಕಲ್ತ್ಕೊಂಡಾನೆ, ತುಂಬಾ ಚೆನ್ನಾಗಿ ಕಲ್ತ್ಕೊಂಡಾನೆ. ಇಡೀ ಇವತ್ತು ಬೆಂಗಳೂರಲ್ಲಿ ಎಷ್ಟು ಜನ ಜ್ಯೋತಿಷರು ಅಷ್ಟು ಜನಕ್ಕೂ ಬೇಕಾದ್ರೆ ಅವ್ನು ಸೈಡ್ ಹೊಡಿತಾನೆ, ನನಗಿರೋ ನಂಬಿಕೆ. ಯಾಕಂದ್ರೆ ಅವನಿಗೆ ರಾತ್ರಿ ಹೊತ್ತು ನಾನು ಹೇಳ್ಕೊಟ್ಟಿರೋದು. ಆದರೆ ಹೇಳೋದೊಂದು ಮಾಡೋದೊಂದು ಮಾಡಬಾರ್ದು ಯಾವಾಗಲೂ ಕೂಡ. ಯಾಕಂದ್ರೆ ಹೊಟ್ಟೆ ಪಾಡಿಗೋಸ್ಕರ ಸುಳ್ಳು ಹೇಳಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ಎಷ್ಟೋ ಜಾತಿಗಳು ಒಂಥರ ಏನಾಗುತ್ತೆ, ಸುಮ್ಮನೆ ಜಾತಿಯಿಂದ ವ್ಯಕ್ತಿನ ಬಳಸ್ಕೊಂಡು ಅಟ್ಯಾಕ್ ಮಾಡೋದು, ಮತ್ತೆ ಜಾತಿಯಿಂದ ಒಬ್ಬನ ನೋಯಿಸೋದು ಎಲ್ಲವನ್ನೂ ಮಾಡಬಾರ್ದು. ಯಾಕಂದ್ರೆ ಒಬ್ಬ ವ್ಯಕ್ತಿ ತನ್ನಂತಾನೆ ಕಷ್ಟಪಡೋಂಥ ವ್ಯಕ್ತಿ ಇರ್ತಾನೆ. ಆ ಹುಡುಗ ತುಂಬಾ ಕಷ್ಟಪಟ್ಟಾನೆ, ಬಾರಲ್ಲಿ ಕೆಲಸ ಮಾಡೋ ಹುಡುಗ ಜ್ಯೋತಿಷವನ್ನ ಹೇಳ್ತಾನೆ. ಯಾಕಂದ್ರೆ ನಾನು ತುಂಬಾ VIP-ಗಳಿಗೆಲ್ಲ ಅವನ ಕೈಲಿ ಹೇಳ್ಸಿದ್ದೀನಿ, ನೀನು ಹೇಳು ಮಗ ಅವ್ರಿಗೆ ಅಂತ. ತುಂಬಾ ಸಿನಿಮಾ ನಟರ ಕೈಲೆಲ್ಲ ಹೇಳ್ಸಿದ್ದೀನಿ ಗೊತ್ತಾ. ನಾನು ಸಿನಿಮಾ ನಟರು, ತುಂಬಾ ದೊಡ್ಡ VIP ಸಿನಿಮಾ ನಟರುಗಳ ಅವ್ರ ನಂಬರ್ ಕೊಟ್ಟಿರ್ತೀನಿ, ಸರ್ ಅವನ ಹತ್ರ ಮಾತಾಡಿ ಅಂತ. ಯಾಕಂದ್ರೆ ನಾನು ಯಾರ ಹತ್ರ ಅಷ್ಟು ಅಲ್ಟ ಹೊಡೆಯೋಷ್ಟು ಇರಲ್ಲ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ನಾನು ಯಾವಾಗ ಹೇಳ್ತೀನಿ 12 ರಾಶಿ 27 ನಕ್ಷತ್ರ ಯಾರ ಅಪ್ಪನ ಮನೆ ಸೊತ್ತಲ್ಲ ಅಂತ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿ ನಂಬರಲ್ಲಿ ಒಂದು ಲಾಜಿಕ್ ಇದೆ. ನಂಬರನ್ನು ಕೂಡ ಒಬ್ಬ ಮನುಷ್ಯನಿಗೆ ತುಂಬಾ ಲಾಜಿಕ್ ಇದೆ. ಯಾಕಂದ್ರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನೆನ್ನೆಲ್ಲೂ ನೋಡಿ ಒಬ್ಬ ಕರೆಂಟ್ ಕಂಬಕ್ಕೆ ಹೊಡೆದ 8, 17 ಅಂದ್ರೆ 8, ಒಬ್ಬ ಮೈಸೂರಲ್ಲಿ ಏನೋ ಕರೆಂಟ್ ಕಂಬಕ್ಕೆ ಹೊಡೆದ, ಇನ್ನೊಂದು ಮತ್ತೊಂದು. ನೋಡಿ ಈಗ ಹೇಳ್ತೀವಿ, ನಾನು ಯಾರೋ ನನ್ನ ಬಗ್ಗೆ ಹೇಳೋದನ್ನು ನಾನು ಕೇಳ್ತಾ ಇದ್ದೆ ನಿನ್ನೆ. ಆ ನಂಬರ್ ಹೇಳ್ತಾರೆ, ಅದಾಗಿದ್ದರಿಂದಲೇ ಅದು ಆಯ್ತು ಆರ್ಯವರ್ಧನ್ ಹೇಳ್ತಾರೆ ಅಂತ ಹೇಳ್ತಾರೆ. ಅಯ್ಯಪ್ಪ, ಇವ್ರಿಗೆಲ್ಲ ಜ್ಯೋತಿಷ್ಯ ಕಲಿಸ್ಕೊಟ್ಟವನಿಗೆ ಹೇಳೋನ್ಗೆ ಹೊಂದಿಸಿ ಇರುತ್ತೆ ಹಬ್ಬ. ಖಂಡಿತಲೂ ಕೂಡ ಅವ್ರಿಗೂ ಕೂಡ ಕರಿಮಾರಿ ಹಬ್ಬ ಇರುತ್ತೆ. ನನ್ನಂಗೆ ಮೀಟ್ ಇರಕ್ಕಲ್ಲ. ಯಾಕಂದ್ರೆ ನನಗೆ ಕುಜ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ, ಶನಿನೂ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ, ರವಿನೂ ಸ್ಟ್ರಾಂಗ್ ಆಗಿದ್ದಾನೆ. ನಾನು ಹಿಂದೆ ಕುಜಗ್ರಹ, ಮುಂದೆ ರವಿಗ್ರಹ, 3ನೇ ಮನೆಯಲ್ಲಿ ಶನಿಗ್ರಹ. ಅಯ್ಯೋ ನನಗೆ ನಮ್ಮ ತಂದೆ ಸತ್ತಲ್ಲೂ ಕೂಡ ನಾನು ಅಳನಲ್ಲ ಅಂತ ವ್ಯಕ್ತಿ ನಾನು. ಯಾಕಂದ್ರೆ ನಮ್ಮ ಅಪ್ಪ ಸಾಯೋದು ನನಗೆ ಗೊತ್ತಿತ್ತು, ಅದರಿಂದ ನನಗೆ ಅಳು ಬರ್ನಲ್ಲ, ಗೊತ್ತು ದೇವ್ರು ಕರ್ಕಂದಂತ. ಹಾಗಾಗಿ ನನಗೆ ಫೀಲಿಂಗ್ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ನಾನು ಹೇಳ್ತಾ ಇದ್ನಲ್ಲ, ನಂಗೆ ಜ್ಯೋತಿಷ್ಯ ನನಗೆ ಎಲ್ಲವನ್ನೂ ಅನ್ನ ಹಾಕೈತೆ, ನಾನು ಇದರಲ್ಲಿ ಬುಲ್ಡೆ ಬಿಡಲ್ಲ. ಯಾಕಂದ್ರೆ ಖಂಡಿತಲ್ಲೂ ಕೂಡ, ಯಾಕಂದ್ರೆ ಜ್ಯೋತಿಷ್ಯ ಅಷ್ಟು ಕೊಡುತ್ತೆ. ಈ ವೃಷಭ ರಾಶಿಯವರಿಗೆ ನಿಜವಲ್ಲೂ ಕೂಡ ಬಟ್ಟೆನ ಒಗೆದು ಈ ಬೆಡ್ಶೀಟನ್ನ ಹಿಂಡ್ತಾರಲ್ಲ, ಬೆಡ್ಶೀಟನ್ನ ಬಟ್ಟೆನ ಹಿಂಡಿ ಒಣಾಕ್ತಾರಲ್ಲ, ಹಂಗೆ ಹಿಂಡುತ್ತೆ ಗ್ರಹಗಳು. ಯಾಕಂದ್ರೆ ಇದು ಸತ್ಯ. ನೀವು ಶನಿ ತುಂಬಾ ಫೇವ್ರೇಟ್ ಮಾಡಲ್ವಾ, ಹಂಗಾರೆ ಬುಧ ಫೇವ್ರೇಟ್ ಮಾಡಲ್ವಾ, ಹಂಗಾರೆ ಗುರು ಫೇವ್ರೇಟ್ ಮಾಡಲ್ವಾ ಅಂತ ನೀವು ಭಯ ಪಡಬೇಡಿ. ನೋಡಿ ಇಲ್ಲಿ ಒಂದು ಭಾಗದವ್ರಿಗೆ ಹೇಳ್ತಾ ಇದ್ದೀನಿ, ಗೌರ್ಮೆಂಟ್ ಕೆಲಸದವರು ಬಹಳ ಜನಕ್ಕೆ ಗೌರ್ಮೆಂಟ್ ಕೆಲಸದಲ್ಲಿ ಯಾರ್ಯಾರಿದ್ರ ಅವರು ಕೆಲಸದಲ್ಲಿ ಬಹಳ ಕಿರಿಕಿರಿ ಆಗುತ್ತೆ. ಆಮೇಲೆ ಕೆಲಸವನ್ನ
ಹೋಗೋ ಥರ ಆಗುತ್ತೆ. ಯಾರು ಲಂಚವನ್ನು ಪಡಿತಾರೆ ಅವರು ತುಂಬ ಜವಾಬ್ದಾರಿಯಿಂದ ಪಡಿಬೇಕಾಗಿ ಬರುತ್ತೆ. ಯಾಕಂದರೆ ಲಂಚವನ್ನು ಕೂಡ ಅದು ವೃತ್ತಿಲಿ ಯಾವುದೇ ಕಾರಣಕ್ಕೂ ಲಂಚ ಕೊಟ್ಟಿಲ್ಲ ಅಂದರೆ ಕೆಲಸಗಳಾಗಲ್ಲ. ಒಂಥರ ಅಡಿಟ್ ಆಗಿಬಿಟ್ಟಿದ್ದಾರೆ. ಆದರೆ ಅಡಿಟ್ ಆಗದಿದ್ದರು ಅವ್ರಿಗೆ ಏನಾಗುತ್ತೆ, ಇನ್ನೊಬ್ಬರಿಂದ ಹಲ್ಟ್ ಮಾಡ್ತಾರೆ. ನೀವು ಎಷ್ಟೋ ಜನ ಲಂಚನೇ ತಗೋಬೇಕನ್ನಲ್ಲ, ಲಂಚ ತಗೊಂಡಿದ್ದವ್ರಿಗೆ ಬೇರೆಯವರಿಂದ ಒಂಥರ ಬೇಜಾರ ಮಾಡೋದಾಗುತ್ತೆ. ಈ ಎರಡೂ ಥರ ತಗೊಂಡ್ರು ಒಂದು ತೊಂದರೆ, ತಗೊಂಡವರು ತೊಂದರೆ ಥರದಲ್ಲಿ ಸಿಗಾಕತ್ತೆ. ಅದರಿಂದ ನೀವು ಹೇಗೆ ಆ ಸಿಚುವೇಶನ್ಗೆ ತಕ್ಕಂತೆ ನೀವು ನಡ್ಕೋಬೇಕಾಗುತ್ತೆ. ಆಮೇಲೆ ಭಾಳ ವಿಶೇಷವಾಗಿ ಈ ಸಾಲ ಬಿದ್ದು ಮನೆ ಕಟ್ಟೋಣ, ವಾಹನ ಖರೀದಿ ಮಾಡೋಣ, ಆಮೇಲೆ ಟ್ರಾವೆಲ್ಸಿಗೆ ಹೋಗೋಣ, ಆದಷ್ಟು ಬೇಕ್ರಿಗಳು, ಹೋಟ್ಲುಗಳು ಎಲ್ಲರೂ ವೃಷಭ ರಾಶಿಯವರು ಸಾಲವನ್ನು ಮಾಡಿ ನೀವೇನಾದ್ರು ಅಂಗಡಿಗಳನ್ನ ವ್ಯವಹಾರಗಳನ್ನ ಮಾಡೋದಿದ್ರೆ ದಯವಿಟ್ಟು 18 ತಿಂಗಳುಗಳನ್ನ ಮುಂದೂಡಿದ್ರೆ ತುಂಬ ಒಳ್ಳೇದಾಗುತ್ತೆ. ಇಲ್ಲಾಂದ್ರೆ 18 ತಿಂಗಳಲ್ಲಿ ಆ ಸಂಸ್ಥೆನ ನೀವು ಬಾಗ್ಲಾಕಿಂದ ಆಚೆ ಬರ್ತೀರಾ. ಸಾಲವನ್ನ ಇಸ್ಕೊಂಡಿರೋದ್ರಿಂದ ನಿಮಗೆ ನೋವಾಗುತ್ತೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಬಹಳ ವಿಶೇಷವಾಗಿ ಸಾಲ ಮಾಡಿರೋರ ಬಗ್ಗೆ ಮತ್ತೆ ಬ್ರೇಕ್ ಆದ್ಮೇಲೆ ಹೇಳ್ತೇನೆ. ಖಂಡಿತವಾಗ್ಲೂ. ಇನ್ನು ವೃಷಭ ರಾಶಿನಲ್ಲಿ ಗ್ರಹಗತಿಗಳಿಂದಾಗಿ ಯಾವೆಲ್ಲ ರೀತಿಯಾದಂತಹ ಸಮಸ್ಯೆ ಆಗುತ್ತೆ, ಆ ಸಮಸ್ಯೆಯನ್ನ ಹೋಗ್ಲಾಡಿಸ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತಾರೆ ಆರ್ಯವರ್ಧನ್ ಅವರು ಬ್ರೇಕ್ನ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಆರ್ಯವರ್ಧನ್ ಅವರೇ, ವೃಷಭ ರಾಶಿಯವರಿಗೆ ಸಾಲ ಬಾಧೆ ಕೂಡ ತುಂಬಾ ಕಾಡುತ್ತೆ ಅಂತೇಳಿ ಹೇಳ್ತಾ ಇದ್ರಿ. ಸೊ ಅಂಥವ್ರು ಯಾವೆಲ್ಲ ರೀತಿಯಾದಂತಹ ಪರಿಹಾರವನ್ನ ಮಾಡ್ಕೊಳ್ಬೇಕಾಗುತ್ತೆ? ನೋಡಿ, ನನ್ನೊಬ್ಬನೇ ಅನ್ಸುತ್ತೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಫೋನ್ ತಗೊಂಡ್ರು ಲೈವಲ್ಲಿ, ನಾನು ನಿಮ್ಮ ಹತ್ರ ಬಂದಿದ್ದೆ ಸರ್, ನಿಮ್ಮ ಹತ್ರ ಕೇಳಿದ್ದೆ ಸರ್, ಇವೇ ಫೋನ್ ಬರುತ್ತೆ. ಯಾಕಂದ್ರೆ ಅಷ್ಟು ಜನಕ್ಕೆ ನಾನು ಜೊತೆ ಹೇಳಿದ್ದೀನಿ. ನಾನು ಹೇಳ್ದವರು ಯಾರು ಇಲ್ಲ ಅನ್ಸುತ್ತೆ. ಆ ಒಂದು ಸ್ಟ್ರೆಂತ್ ನನ್ನನ್ನು ಇವತ್ತು ಕಾಪಾಡ್ತಾ ಇರೋದು ಭಾಳ ಸ್ಟ್ರೆಂತ್. ಯಾವಾಗಲೂ ಕೂಡ ನೋಡಿ, ನೆನ್ನೆಲ್ಲೂ ಕೂಡ ವಾಸ್ತು ಪಾಪ ಅವ್ರ ಹಾಸನದಿಂದ ಮನೆಗೆ ಕಳಿಸಿದ್ರು. ಅವ್ರ ಗಂಡ ಗೌರ್ಮೆಂಟ್ ಕೆಲಸ, ಹೆಂಡತಿನ ಗೌರ್ಮೆಂಟ್ ಕೆಲಸ. ನಾನು 26ಕ್ಕೆ ಹಾಸನಿಗೆ ಬರ್ತೀನಿ ಅಂತ ಹೇಳಿದೆ. ಆದರೆ ವೃಷಭ ರಾಶಿ ತುಂಬ ನೋವನ್ನು ಅನುಭವಿಸೋಂಥವ್ರಿಗೆ ಹೇಳ್ತಿದ್ದೀನಿ. ಆಮೇಲೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಯಾರನ್ನೋ ನಾನು ತುಂಬ ಜನರಲ್ಲಾಗಿ ಒಂದು ಫೋನ್ ಕರೆಗಳನ್ನ ತಗೊಂಡು ಹೊಗಳಿಸೋ ಕಾರ್ಯಕ್ರಮ ಮಾಡಲ್ಲ. ಆಮೇಲೆ ಪಕ್ಕದಲ್ಲಿ ನಾವು ನೀಟಾಗಿ ರೆಡಿ ಮಾಡ್ಕೊಂಡು ಚೆನ್ನಾಗಿ ಮಾತಾಡೋರ್ನ, ಚೆನ್ನಾಗಿ ಹೊಗಳೋರ್ನ ದಯವಿಟ್ಟು ಪಕ್ಕದಲ್ಲಿ ಕೂರಿಸ್ಕೊಂಡು ಏನು ಹೇಳಿ ನಿಮಗೆಲ್ಲ ಒಳ್ಳೇದಾಯ್ತಲ್ವಾ ಹಂಗನ್ನಲ್ಲ. ಯಾಕಂದರೆ ಈ ಪ್ರಪಂಚದಲ್ಲಿ ತಿರುಪತಿ ದೇವಸ್ಥಾನ ಗುಂಡಿ ಬೀಳುತ್ತೆ, ತಿರುಪತಿ ಬೀಳುತ್ತೆ, ಬೆಂಗಳೂರಲ್ಲ ದೇವಸ್ಥಾನ ಇರೋಗಳಿಗೆ ಉಂಡಿಲ್ಲ, ಅದಕ್ಕೆ ಎಷ್ಟು ಬೀಳುತ್ತೆ ಅಷ್ಟು ಬೀಳುತ್ತೆ. ಹಾಗಾಗಿ ಇಂಥ ಒಂದು ಬಿಲ್ಡಪ್ ಪ್ರೋಗ್ರಾಮ್ಗಳೆಲ್ಲ ನಾನು ಮಾಡಿಲ್ಲ, ಯಾವತ್ತೂ ಮಾಡಿಲ್ಲ. ನನಗೆ ಕರ್ನಾಟಕ ಜನ ನನ್ನ ಮೇಲೆ ಇಟ್ಟಿರೋ ಒಂದು ನಂಬಿಕೆ. ಯಾಕಂದರೆ ನನ್ನೊಬ್ಬನೇ ಅನ್ಸುತ್ತೆ, ಸಣ್ಣ ಮಕ್ಕಳು ಕೂಡ ಇಷ್ಟಪಡ್ತಾರೆ. ನನ್ನ ಹತ್ರ ಸಣ್ಣ ಮಕ್ಕಳು ಕೂಡ ಬಂದು ಹೇಳಿದ್ದಾರೆ, ನಂಬರ್ ಅಂದರೆ ನೀವು ಅಂದರೆ ನಂಬರ್ ಅಂತ. ಸಣ್ಣ ಮಕ್ಕಳುಗಳು ಎಷ್ಟೋ ಜನ ನಿಮಗೆ ಗೊತ್ತಿಲ್ಲ, ತಾಯಿಂದರೆ ಹೇಳಿದ್ದಾರೆ, ನಿಮ್ಮ ಪ್ರೋಗ್ರಾಮ್ ಬರ್ತಾಯಿದ್ರೆ ನನ್ನ ಮಗಳು ಎದ್ದು ಬಂದು ಪ್ರೋಗ್ರಾಮ್ ನೋಡೋ ಅಂತ. ಸಣ್ಣ ಮಗು ಆ ಮ್ಯೂಸಿಕ್ಗೋಸ್ಕರ ಮುಸ್ಲಿಂ ಧರ್ಮದವರು, ಎಲ್ಲ ಧರ್ಮದವರು ಕೂಡ ನನ್ನ ಹತ್ರ ಬಂದು ಕೇಳಿರೋರು. ಯಾಕಂದರೆ ನಾನು ಒಬ್ಬನೇ ಆ ಪರಿಹಾರ ಇದೆ ಈ ಪರಿಹಾರ ಅಂತ ನಾನು ಯಾವತ್ತೂ ದುಡ್ಡನ್ನ ಇಸ್ಕೊಂಡಿಲ್ಲ, ಮಾಡಿಲ್ಲ. ಯಾಕಂದರೆ ನನ್ನ ಫೀಸು ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ನನ್ನ ಲಕ್ಕಿ ನಂಬರ್ 6 ಖಂಡಿತ ಕೂಡ ನನ್ನ ಹೆಸರು ಏನು ನಂಬರ್ ಇದೆ ಅದೇ ನಂಬರ್ ಇಟ್ಟಿದ್ದೀನಿ. ನನ್ನ ಹೆಸರು ಏನು ನಂಬರ್ ಇದೆ ಅದೇ ನಂಬರ್ ನನ್ನ ಅಮೌಂಟನ್ನು ಫೀಸ್ ಇರುತ್ತೆ. ಹಾಗಾಗಿ ನಾನು ತುಂಬ ಸಕ್ಸಸ್ಸನ್ನು ಕಂಡ ಮೇಲೂ ಕೂಡ ನನ್ನ ಲೈಫಲ್ಲಿ ನಾನು ಬೇಕು ಅಂತ ಮಿರಾಕಲ್ ಆಗಿ ರಾಂಗ್ ನಂಬರ್ನ ಎವಿನೂ ಫಾಲೋ ಮಾಡಿದ್ದೀನಿ. ನಾನು ಯಾವಾಗಲೂ ಕೂಡ ನನಗೆ ಕಷ್ಟನೂ ಬರಲಿ ಅಂತ. ಯಾಕಂದರೆ ನನಗೆ ಕಷ್ಟ ಬಂದರೂ ನನಗೇನು ಬೇಜಾರಿಲ್ಲ, ಸುಖ ಬಂದರೂ ನನಗೆ ಹಿಂಗೇನು ಬೇಜಾರಿಲ್ಲ. ಯಾಕಂದರೆ ಅದೇ ಸೂರ್ಯನ ನೋಡ್ತೀನಿ, ಅದೇ ಚಂದ್ರನ ನಾನು ನೋಡ್ತೀನಿ. ಈ ವೃಷಭ ರಾಶಿಗೆ ಈ ಒಂದು ಗ್ರಹ ನೋಡಿ, ಆ ರಾಶಿಗೆ ಶುಕ್ರನೇ ತುಂಬ ಫೇವ್ರೇಟ್ ಆಗಿರ್ತಾನೆ. ಶುಕ್ರ ನಿಮ್ಗೆ ಗೊತ್ತಿರ್ಬೋದು, ಶುಕ್ರ ವಾಸ ಮಾಡೋಂಥದ್ದೊಂದು ಜಾಗ ಭಾಳ ವಿಶೇಷವಾಗಿ ತುಂಬ ವಾಸ ಮಾಡೋ ಜಾಗ. ಮನೆಯಲ್ಲಿ ತುಂಬ ಒಂದು ಭಾಳ ವಿಶೇಷವಾಗಿ ಶುಕ್ರ ಅಡುಗೆ ಮನೆಯನ್ನು ಕೂಡ ವಾಸ ಮಾಡ್ತಾನೆ. ಮತ್ತು ಶುಕ್ರನ ಜಾಗ ಬಂದು ಬೆಡ್ರೂಮ್ ಕೂಡ ಶುಕ್ರನ ವೈಬ್ರೇಷನ್ ಆಗುತ್ತೆ. ಆಮೇಲೆ ತುಂಬ ವಿಶೇಷವಾಗಿ ಈ ಮೇಕಪ್ ರೂಮು, ಇಲ್ಲಿ ಶುಕ್ರ ವಾಸ ಮಾಡೋಂಥ ಜಾಗ ತುಂಬ ವಿಶೇಷವಾಗಿ ಶುಕ್ರ ವಾಸ ಮಾಡೋ ಜಾಗ. ಮನೆಯಲ್ಲಿ ಅಡುಗೆ ಮನೆ ಭಾಳ ವಿಶೇಷವಾಗಿ, ಬೆಡ್ರೂಮ್ ಮತ್ತು ನಿಮ್ಮ ಮೇಕಪ್ ಮಾಡ್ಕೊತೀರ ಆ ಜಾಗ ಒಂದು, ಅಲ್ಲಿ ಶುಕ್ರನ ವಾಸ. ಶುಕ್ರನಿಗೆ ಭಾಳ ವಿಶೇಷವಾಗಿ ಭಾಳ ವಿಶೇಷವಾದಂಥ ಒಂದು ಮರ ಹತ್ತಿ ಮರ. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಈ ಹತ್ತಿ ಮರನ ನಾನು ಫಸ್ಟು ಇಡೀ ವರ್ಲ್ಡಲ್ಲಿ ನಾನೇ ಫಸ್ಟ್ ಹೇಳಿದ್ದು, ಹತ್ತಿ ಮರನ ಇಡೀ ನಿಮ್ಮ ಲೈಫ್ ಸಕ್ಕದ. ಇವತ್ತು ಎಲ್ಲ ಜ್ಯೋತಿಷ್ಯರು ಕೂಡ ಅದನ್ನು ಬಳಸೋಕೆ ಸ್ಟಾರ್ಟ್ ಆದರು. ಆಮೇಲೆ ಒಬ್ಬೊಬ್ಬರು ಟಿ ವಿಲಿ ಮರ ತಂದು ತೋರಿಸಿದ್ರು. ಅದಕ್ಕೆ ಮುಂಚೆ ನಾವು ವಾಚ್ ಮಾಡ್ತೀವಿ ಯಾರೇನು ದಬಾಕ್ತವ್ರೆ ಅಂತ. ಹಾಗಾಗಿ ಇದನ್ನು ನನ್ನ ತಗೊಬಂದು ಕೊಟ್ಟೆ. ಆಮೇಲೆ ಮಕ್ಕಳಿಲ್ದವ್ರಿಗೆ ಹಳ್ಳಿ ಮರನ ಆರಾಧನೆ ಮಾಡಿ, ಹಳ್ಳಿ ಮರನ ಪೂಜಿಸಿ. ಅಂದರೆ ಹಳ್ಳಿ ಮರನ ನೀವು ದೇವಸ್ಥಾನಕ್ಕೆ ಹೋಗಿ ಸುತ್ತಬೇಕಾಗಿತ್ತು, ಅದ್ರ ಬದಲು ಮನೇಲಿ ಪಾಟಲ್ಲಿ ತಂದು ಪೂಜೆ ಮಾಡಿ
ಹಳ್ಳಿ ಮರನ ನೀವು ಮನೆಯಲ್ಲಿ ತಂದು ಪೂಜೆ ಮಾಡಿದಾಗ ಏನಾಗುತ್ತೆ, ಸೈಟ್ ತಗೊಂಡಿದ್ದಾರೆ, ಸೈಟ್ನ ಹೆಚ್ಚಿನ ರೀತಿಯಲ್ಲಿ ತಗೋತಾರೆ, ಖಂಡಿತ ಕೂಡ ಅದು ಸೈಟನ್ನ ತಗೊಳುತ್ತೆ. ಹತ್ತಿ ಮರ ಹಳ್ಳಿ ಮರ ಎರಡೂ ಇಡ್ತಾಗ ಎಷ್ಟೋ ಜನಕ್ಕೆ ಮಕ್ಕಳಿದ್ದವ್ರಿಗೆಲ್ಲ ಮಕ್ಕಳ ಭಾಗ್ಯವನ್ನು ಕೊಟ್ಟಿದ್ದಾರೆ. ತುಂಬಾ ಜನ ನಾವು ಪ್ರಯೋಗ ಮಾಡೋದಲ್ಲಿ ಸಕ್ಸಸ್ ಆಗಿದ್ದಾರೆ. ಆಮೇಲೆ ಬಹಳ ವಿಶೇಷವಾಗಿ ಈ ಋಷಭ ಇದು ಹತ್ತಿ ಮರ ಒಂದು ಹೇಳಿದೆ. ಆಮೇಲೆ ಈ ಮುತ್ಕುದ ಎಲೆಯಲ್ಲಿ ಶುಕ್ರ ವಾಸ ಮಾಡ್ತಾನೆ. ನೀವು ತಮಿಳುನಾಡಲ್ಲಿ ಈ ಶುಕ್ರನ ಟೆಂಪಲ್ ನೀವು ಹೋದಾಗ ಅಲ್ಲಿ ನೀವು ಜನರಲ್ಲೇ ನೀವು ಅದನ್ನ ಪ್ರದಕ್ಷಿಣೆ ಮಾಡಿಲ್ಲ, ಗರ್ಭಗುಡಿ ಹಿಂದುಗಡೆನೆ ಖಂಡಿತ ಕೂಡ ಹತ್ತಿ ಮರವನ್ನ ಮುತ್ಕುದ ಎಲೆನೇ ನೀವು ಆ ದೇವಸ್ಥಾನದ ಒಳಗಡೆ ನೋಡ್ಬೋದು. ದೇವಸ್ಥಾನದ ಒಳಗಡೆ ಬಹಳ ಇಷ್ಟಿಷ್ಟಗಳ ಎಲೆ ಇದೆ. ಅಂದ್ರೆ ಸಾಕ್ಷಾತ್ ಶುಕ್ರ ಗ್ರಹ ಮುತ್ಕದ ಎಲೆಯಲ್ಲಿ ಇರ್ತಾನೆ. ಹಾಗಾಗಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಈ ನಾನ್ ವೆಜ್ನ ಈ ಬಾಳೆ ಎಲೆಗಿಂತಲೂ ಕೂಡ ಮುತ್ಕದ ಎಲೆಯಲ್ಲಿ ಊಟ ಮಾಡಿದಾಗ ಸಖತ್ ವೈಬ್ರೇಷನ್. ಯಾಕಂದ್ರೆ ಶುಕ್ರನಿಗೂ ನಾನ್ ವೆಜ್ಗೂ ಬಹಳ ಸಂಬಂಧ ಇರುತ್ತೆ. ಯಾಕಂದ್ರೆ ಶುಕ್ರ ಊಟದ ಪ್ರಿಯ, ತುಂಬಾ ಚೆನ್ನಾಗಿ ಊಟವನ್ನ ಮಾಡ್ತಾನೆ, ಸಕ್ಸಸ್ ಅನ್ನ ಕಾಣ್ತಾನೆ. ಊಟವನ್ನ ಬಹಳ ಇಷ್ಟಪಡುವ ಗ್ರಹ ಶುಕ್ರ ಗ್ರಹ ಚೆನ್ನಾಗಿದ್ರೆ ಒಳ್ಳೆ ಊಟವನ್ನ ಇಷ್ಟಪಡ್ತಾರೆ, ನೆಮ್ಮದಿಯಾಗಿರಕ್ಕೆ ಟ್ರೈ ಮಾಡ್ತಾರೆ. ನೀವು ಶುಕ್ರ ಜಾತಕದಲ್ಲಿ ನೋಡಿದಾಗ ಅದೇ ಶುಕ್ರ ಗ್ರಹನ ಸ್ಟೋನ್ಗಳು ನೋಡಿ, ಡೈಮಂಡ್ ತುಂಬಾ ಪವರ್ಫುಲ್ ಆಗಿರುತ್ತೆ. ಡೈಮಂಡ್ ಜರ್ಕಾನ್ ಏನ್ ಫೈನಲ್ ಅಲ್ಲ, ಆದ್ರೆ ಡೈಮಂಡ್ ತುಂಬಾ ಫೇವರೇಟ್ ಆಗುತ್ತೆ. ಯಾಕಂದ್ರೆ ಡೈಮಂಡ್ ಅನ್ನ ಎಲ್ಲ ಆಗೋರು ಮಾತ್ರ ಕರೆಕ್ಟಾಗಿ ಬಳಸಬೇಕಾಗುತ್ತೆ, ಇಲ್ಲಾಂದ್ರೆ ಕೂಡ ಅವ್ರ ಜೀವನದಲ್ಲಿ ತುಂಬಾ ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಯಾಕಂದ್ರೆ ಡೈಮಂಡ್ ಒಲ್ದು ಬಂದ್ರೆ ಅದಕ್ಕೆ ಸೂಪರ್. ಈಗ ಯಾಕಂದ್ರೆ ಇದು ನೋಡಿ, ಮೆರ್ಸಿಡಿಸ್ ಬೆಂಜ್ ನೀವು ಕಾರ್ ನೋಡಿರ್ಬೋದು, ಅದು ಡೈಮಂಡ್ ಚಿಹ್ನೆ ಇರುತ್ತೆ. ಹಾಗಾಗಿ ತುಂಬಾ ಜನಕ್ಕೆ ಡೈಮಂಡ್ ಆ ಕಾರು ಒಲ್ದು ಬಂದಿಲ್ಲ, ತುಂಬಾ ಜನ ಸಿನಿಮಾ ನಟರುಗಳಿಗೆ ಆಗಿ ಬಂದಿಲ್ಲ, ಯಾಕಂದ್ರೆ ತುಂಬಾ ಕಷ್ಟಗಳನ್ನ ತಗೊಂಡಿದ್ದಾರೆ. ಯಾಕಂದ್ರೆ ತುಂಬಾ ಜನ ನೀವು ಡೈಮಂಡ್ ನೋಡಿ ಕರ್ನಾಟಕದಲ್ಲಿ ಯಾರ್ಯಾರು ಬೆಂಚ್ ಕಾರ್ನ ಬಳಸಿದ್ದಾರೆ, ತುಂಬಾ ಜನ ಕಷ್ಟವನ್ನು ಅನುಭವಿಸಿದ್ದಾರೆ, ತುಂಬಾ ಜನ ಮಾರಿದ್ದಾರೆ. ಹಾಗಾಗಿ ಜಾಸ್ತಿ ಯಾರು ಕೂಡ ಬೆಂಚ್ ಕಾರ್ ಕೂಡ ಯಾರಿಗ ಬರುತ್ತೆ ಶುಕ್ರ ಆ ಟೈಮಲ್ಲಿ ಓಕೆ, ಯಾವಾಗ್ಲೂ ಶುಕ್ರ ಯಾರಿಗೂ ಬರಲ್ಲ. ಹಾಗಾಗಿ ಶುಕ್ರ ಗ್ರಹ ಒಂದು ಬಹಳ ವಿಶೇಷವಾಗಿ ಒಂದು ಅಣ್ಣವ್ರ ಹತ್ರ ಒಂದು ಕಾರ್ ಇತ್ತಂತೆ, ಬೆಂಚ್ ಕಾರ್ ಫಸ್ಟ್ ಸ್ಟಾರ್ಟಿಂಗ್ ನನಗೆ ಮಾಹಿತಿ ಪ್ರಕಾರ. ಆಮೇಲೆ ತುಂಬಾ ಜನ ಬೆಂಚ್ ಕಾರ್ನ ಬಳಸಂತಾರಲ್ಲ, ತುಂಬಾ ಜನ ಕರ್ನಾಟಕದಲ್ಲಿ ತುಂಬಾ ಜನ ಮಾರ್ಕೆಟ್ ನಾಳು ಮಾಡ್ಕೊಂಡಿದ್ದಾರೆ. ಆಮೇಲೆ ಮಿಥುನ್ ಚಕ್ರವರ್ತಿ ತುಂಬಾ ಬೆಂಚ್ ಕಾರ್ನ ಯೂಸ್ ಮಾಡಿದ್ದಾರೆ. ಆಮೇಲೆ ಇತ್ತೀಚೆಗೆ ಯಾರು ಸಲ್ಮಾನ್ ಖಾನ್ ಯೂಸ್ ಮಾಡಿದ್ದಾರೆ ಬೆಂಚ್ ಕಾರು ನೋಡಿ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಬೆಂಚ್ ಕಾರ್ ಬಹಳ ವಿಶೇಷವಾಗಿ. ಆಮೇಲೆ ಇದೊಂದು ಆಡಿ ಕಾರು ಕೂಡ ಒಬ್ಬೊಬ್ಬರಿಗೆ 7ನೇ ತಾರೀಕುವರೆಗೆ ಆಡಿ ಕಾರ್ ಬರಲ್ಲ. 7ನೇ ತಾರೀಕು 16 ಈ ಒಂದು 21ನೇ ತಾರೀಕು 21ಕ್ಕೆ ಓಕೆ, 7, 16, 25ನೇ ತಾರೀಕುವರೆಗೆ ಆಡಿ ಕಾರ್ ಬರಲ್ಲ. ಆಡಿ ಕಾರು ಕೂಡ ಎಲ್ಲರೂ ಆಡಿ ಅಂದ್ರೆ 12 ಬರುತ್ತೆ, ಆಮೇಲೆ ಅದು ಎ ಇಂದ ಲೆಟರ್ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆ ಡೇಟರ್ ಖಂಡಿತಲ್ಲೂ ಕೂಡ ಆಡಿ ಕಾರ್ ಬರಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕತ್ತೆ ಯಾವ್ಯಾವ ಕಾರ್ ಬರುತ್ತೆ ಅಂತ. ಈ ಶುಕ್ರಗೆ ತುಂಬಾ ಇಷ್ಟವಾದ ಒಂದು ಬಹಳ ವಿಶೇಷವಾದ ಕಾಳು ಬಂದು ಒಂದು ಅವರೆಕಾಳು. ಬಹಳ ವಿಶೇಷವಾಗಿ ಈ ಧಾನ್ಯದಲ್ಲಿ ಅವರೆಕಾಳನ್ನ ತುಂಬಾ ಫೇವರೇಟ್ ಆಗುತ್ತೆ. ಅವರೆಕಾಳನ್ನ ನೀವು ಯಾವಾಗಲೂ ನಾನು ಹೇಳ್ತೀನಿ ಅಂದ್ರೆ ಆ ಕಾಳಲ್ಲೂ ಕೂಡ ವೈಬ್ರೇಷನ್ ಇರುತ್ತೆ. ಶುಕ್ರ ಗ್ರಹದ ವೈಬ್ರೇಷನ್ ಅವರೆಕಾಳು, ಅದರಲ್ಲೂ ಕೂಡ ಬಿಳಿ ಅವರೆಕಾಳು ತುಂಬಾ ವೈಬ್ರೇಷನ್ ಇರುತ್ತೆ. ಶುಕ್ರನ ತುಂಬಾ ಪವರ್ಫುಲ್ ಆದ ಬಣ್ಣ ಬ್ಲೂ ಕಲರ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಬ್ಲೂ ಕಲರ್ ತುಂಬಾ ಪವರ್ಫುಲ್ ಆಗಿರುತ್ತೆ. ಶುಕ್ರ ವೃಷಭ ರಾಶಿ ಯಾವುದೇ ಶುಕ್ರ ಗ್ರಹಗೂ ಬ್ಲೂ, ವೈಟ್ ಅನ್ನು ಕೂಡ ಅನ್ವಯಿಸುತ್ತೆ. ವೈಟ್ ಬಂದು ಜಾಸ್ತಿ ಚಂದ್ರನ ಹೋಲಿಕೆ ಮಾಡುತ್ತೆ. ಹಾಗಾಗಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಈ ರೆಡ್ ಮತ್ತೆ ವೈಟ್ ಬಣ್ಣ ಯಾವಾಗಲೂ ಮನೇಲಿ ಮಿಕ್ಸ್ ಆಗಿರೋ ಅವ್ರ ಮನೆ ನೆಮ್ಮದಿಯಾಗಿರಕ್ಕಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ರೆಡ್ ಮತ್ತೆ ವೈಟ್ ಮನೆ ಬಾಡಿಗೆಗಳು ವೈಟ್ ಕಲರ್ ಇದ್ದು ಕಬೋರ್ಡನ್ನ ಎಲ್ಲ ರೆಡ್ ಕಲರ್ ಮಾಡಿಸೋದು, ಹಿಂಗೆಲ್ಲ ಮಾಡಿಸ್ಬಾರ್ದು. ಎರಡು ಕಾಂಬಿನೇಷನ್ ಅಷ್ಟು ಚೆನ್ನಾಗಿಲ್ಲ. ಅದೆಲ್ಲ ನೀವು ನೋಡ್ಬೋದು. ಈ ರೆಡ್ ಅಂಡ್ ವೈಟ್ ಬಣ್ಣಗಳನ್ನ IPL ಅಲ್ಲೆಲ್ಲ ಬಣ್ಣಗಳನ್ನ ಹಾಕಿ ಕ್ರಿಕೆಟ್ ಆಡೋಂಥ ಕಾಸ್ಟ್ಯೂಮ್ ಬಣ್ಣಗಳೆಲ್ಲ IPL ಅಲ್ಲಿ ತುಂಬಾ ಸೋಲನ್ನ ಜಾಸ್ತಿ ಕಾಣ್ತವೆ. ತುಂಬಾ ವಿಶೇಷವಾಗಿ ಅರ್ಥ ಮಾಡ್ಕೋಬೇಕು. ನೋಡಿ, ಧೋನಿ ಕೂಡ ಚೆನ್ನೈಗೆ ಆಡಬೇಕಾದ್ರೆ ಅದು ಯೆಲ್ಲೋ ಕಲರ್ ಬಣ್ಣ ಆಯ್ತು. ಅದು ಆ ಕಲರ್ ಬಂದು 3ನೇ ನಂಬರ್ ಆಗಿತ್ತು. ಯೆಲ್ಲೋ ಕಲರ್ ಕೂಡ 3ನೇ ನಂಬರ್ ಆಗುತ್ತೆ. ಹಾಗಾಗಿ ಆ ಟೀಮಲ್ಲಿ ತುಂಬಾ ಆಘಾತವನ್ನು ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಹಾಗಾಗಿ ಈ ಹಸಿರು ಬ್ಲೂ ಕಲರ್ ಬಣ್ಣ 6ನೇ ನಂಬರ್ ಸಂಖ್ಯೆ ಆಗುತ್ತೆ. ಅದಕ್ಕೆ 6ನೇ ತಾರೀಕು ವೆದರ್ ತುಂಬಾ ವಿಶೇಷವಾಗಿ ಕೂಲಿಂಗ್ ಆಗುತ್ತೆ ಅಂತ ನಾನು ಹೇಳಿದ್ದೆ. ಅದೇ ರೀತಿಯಲ್ಲಿ 6ನೇ ತಾರೀಕು ಇವು ಸಖತ್ ಕೂಲಿಂಗ್ ಆಗಿತ್ತು. ಬೆಂಗಳೂರು ಪಿಚ್ಚು ತಣ್ಣಗಾಯ್ತು. 6ನೇ ತಾರೀಕಿಂದ ವೆದರ್ ಎಲ್ಲ AC ಹಾಕ್ದಂಗಾಯ್ತು. ಬಾಲ್ ಎದಳ್ನೆಲ್ಲ ಆಸ್ಟ್ರೇಲಿಯಾದವರು ತುಂಬಾ ಸ್ಪಿನ್ನಿಗೆ ಬೋಲ್ಡ್ ಆಗ್ಬಿಟ್ರು. ಹಾಗಾಗಿ ಈ ಶುಕ್ರ ಗ್ರಹದ ಬಗ್ಗೆ, ವೃಷಭ ರಾಶಿ ಬಗ್ಗೆ ಸಾಕಷ್ಟು ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ ವೃಷಭ ರಾಶಿಯಲ್ಲಿ ಬರುತ್ತೆ. ಬಟ್ಟೆ ಹಿಂಡ್ದಂಗೆ ಒಬ್ಬ ಮನುಷ್ಯ ಈ 4 ಜನ ಸತ್ತಾಗ ಒತ್ಕೋಗ್ತಾರಲ್ಲ, ಹಾಗಿರುತ್ತೆ ಕಷ್ಟ. ಆ ಕಷ್ಟ ಯಾಕೆ ಬರುತ್ತೆ? ಯಾವ ಗ್ರಹ ಏನಂಗಾರೆ ಬುಧ ಸಪೋರ್ಟ್ ಮಾಡಲ್ವಾ, ಶುಕ್ರ ಸಪೋರ್ಟ್ ಮಾಡಲ್ವಾ? ಇಷ್ಟು ಯಾಕೆ ನಮ್ಮ ಮನೆಗೆ ಕಷ್ಟ ಬರುತ್ತೆ? ಈ ರಾಶಿ ಹುಟ್ಟಿದ್ದೇನೆ ಪಾಪನ ಆ ಮಟ್ಟಕ್ಕಿದೆ. ಆದ್ರೂ ಕೂಡ ಹೇಳ್ತೀನಿ ನೋಡಿ, ಹೇಳ್ತಾ ಇದ್ರೆ ರೋಮ ಜುಮ್ ಅನ್ನುತ್ತೆ. ಯಾಕಂದ್ರೆ ಕಷ್ಟ ಕೊಡ್ತೇನೆ ಅಂತ ನನ್ಗೆ ಗೊತ್ತಾಗಿದೆ. ಆ ಕಷ್ಟದಿಂದ ನೀವು ಬುದ್ಧಿವಂತರಾಗಿ ಪಾರಾಗಬೇಕು. ಅಲ್ಲಿ ಹೋಮ ಮಾಡ್ತೀನಿ, ಇಲ್ಲಿ ಮಂತ್ರ ಮಾಡ್ತೀನಿ, ಸರೋಗುತ್ತೆ ಅಂದ್ರೆ ಖಂಡಿತ ಕೂಡ
ನೀವು ಯಾವುದೇ ಕಾರಣಕ್ಕೂ ಆಗಲ್ಲ. ಆ ಗ್ರಹಗಳು ಚಲನೆ ಮಾಡೋರ್ಗೂ ನಿಮ್ಮ ಕಷ್ಟಗಳು ಇರುತ್ತೆ. ಸುಮ್ಮನೆ ದುಡ್ಡನ್ನ ಸುರಿದು ಕಳ್ಕೊಬೇಡಿ. ಕಿತ್ಕನಕ್ಕೆ ದಂದಾಹೆ ಅಂತ ಮಾಡ್ತಾರೆ. ಖಂಡಿತ ಕೂಡ ಬಾಯಲ್ಲಿ ಇವ್ನು ಹೇಳ್ಬಿಟ್ರೆ ನಿಮಗೆಲ್ಲ ಕಷ್ಟ ಪರಿಹಾರ ಆಗ್ಬಿಟ್ಟಿದ್ರೆ ಜಗತ್ತು ಏನೋ ಆಗಿರೋದು. ನಿಮ್ಮ ಜವಾಬ್ದಾರಿ ನಿಮ್ಮ ಕೈಲಿ, ನಿಮ್ಮ ರಾಶಿ ನಿಮ್ಮ ಕೈಲಿ. ಖಂಡಿತವಾಗ್ಲೂ ನಿಮ್ಮ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ ಅಂತ ಹೇಳಿ ಆರ್ಯವರ್ಧನ್ ಅವರು ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇನ್ನು ಜವಾಬ್ದಾರಿಯನ್ನ ನಾವು ನಿಭಾಯಿಸಬೇಕು ಅಂತ ಹೇಳಿದ್ರೆ ಏನೇನೆಲ್ಲ ಮಾಡಬೇಕು, ಸಮಸ್ಯೆಯನ್ನ ಹೋಗ್ಲಾಡಿಸ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡಬೇಕು ತಿಳ್ಕೊಳ್ಳೋಣ ಮತ್ತೊಂದು ವಿರಾಮದ ನಂತರ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪರಿಹಾರಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಖಂಡಿತ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪರಿಹಾರವೂ ಕೂಡ ಇದ್ದೇ ಇರುತ್ತೆ. ಯಾವ ರೀತಿ ಪರಿಹಾರ ಇದೆ, ನಮ್ಮ ಸಮಸ್ಯೆಗಳಿಂದ ನಾವು ಮುಕ್ತಿಯನ್ನ ಪಡ್ಕೊಳ್ಬೇಕು ಅಂದ್ರೆ ಬನ್ನಿ ತಿಳ್ಕೊಳ್ಳೋಣ. ಆರ್ಯವರ್ಧನ್ ಅವರೇ, ನೋಡಿ, ಒಂದು ವಿಶೇಷವಾಗಿ ತಕ್ಕ ಮಟ್ಟಿಗೆ ನಿಮ್ಮ ಸಂತೋಷಕ್ಕೆ ಪರಿಹಾರವನ್ನು ಹೇಳ್ತಾ ಇದ್ದೀನಿ. ಒಂದು, ಈ ವೃಷಭ ರಾಶಿಯಲ್ಲಿ ಯಾರ್ಯಾರು ಹುಟ್ಟಿದಿರ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜೂನ್ದಲ್ಲಿ ಬಹಳ ವಿಶೇಷವಾಗಿ ಈ ವೃಷಭ ರಾಶಿಯಲ್ಲಿ ಕಷ್ಟ ಪರಿಹಾರ ಆಗಬೇಕು ಅಂದರೆ ಬಹಳ ತಿಂಗಳುಗಳಿರುತ್ತೆ. 6 ಗಂಟೆ ಒಳಗಡೆ ನೀವು ಎದಳಬೇಕು. ಯಾವಾಗಲೂ ಕೂಡ 6 ಗಂಟೆ ಒಳಗಡೆ ನೀವು ಎದ್ದರೆ ತುಂಬ ನಿಮ್ಮ ಕಷ್ಟಗಳ ಅರ್ಥ ಪರಿಹಾರ ಆಗುತ್ತೆ. ಆದಷ್ಟು ಒಂದು 5 ಗಂಟೆ 5:15 ಟೈಮಲ್ಲೆಲ್ಲ ಒಂದು ಗರುಡಗಂಬ ಯಾವುದೇ ದೇವಸ್ಥಾನದಲ್ಲಾಗಿದೆ, ಅದರಲ್ಲೂ ಕೂಡ ಅಮ್ಮನವ್ರ ದೇವಸ್ಥಾನ ಬಹಳ ವಿಶೇಷವಾಗಿ ವೃಷಭ ರಾಶಿ ಅಂದರೆ ಶುಕ್ರ ಗ್ರಹದಿಂದ ಅಮ್ಮನವ್ರ ದೇವಸ್ಥಾನಕ್ಕೆ ಈ ಗರುಡಗಂಬದ ಮುಂದ್ಗಡೆ ನೀವು ರಂಗಾಲಯವನ್ನು ಬಿಟ್ಟು, ಅದರಲ್ಲೂ ಕೂಡ ಶುಕ್ರವಾರ ದಿವಸ ಒಂದು ರಂಗಾಲಯ ಬಿಟ್ಟು ಒಂದು 6 ರಂಗಾಲಯ ಇಟ್ಟಾಗ 6 ಕಡೆ ಒಂದು ವಿಶೇಷವಾಗಿ ಒಂದು ನಿಂಬೆಣ್ಣಿನಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿದಾಗ ಆ ಗರುಡಗಂಬದ ಮುಂದೆ ಒಂದು ಮಧ್ಯಭಾಗ ರಂಗಾಲಯವನ್ನು ಬಿಟ್ಟಾಗ ಬಹಳ ವಿಶೇಷವಾಗಿ ಒಂದು ಮಧ್ಯಭಾಗದಲ್ಲಿ ಒಂದು ಮಣ್ಣು ಬಹಳ ವಿಶೇಷ. ಅದರಲ್ಲೂ ಕೂಡ ಈ ಎರೆಮಣ್ಣಿನಲ್ಲಿ ದೀಪ ಮಾಡಿರಬೇಕು. ನೀವೇನೇ ಮನೇಲಿ ಎರೆಮಣ್ಣನ್ನು ಕಲಸಿ ದೀಪವನ್ನು ನೀವೇ ಸ್ವತಃ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂಗಡಿಲಿ ಪರ್ಚೇಸ್ ಮಾಡೋದಕ್ಕಿಂತ ನೀವೇ ಎರೆಮಣ್ಣನ್ನು ತಗೊಬಂದು ಕಲಸಿ ಮಿದ್ದು ಅದರಲ್ಲಿ ನೀವೇ ಸ್ವತಃ ಒಂದು ಇದನ್ನ ಮಾಡಿ ಆ ಮಧ್ಯಭಾಗದಲ್ಲಿ ತುಪ್ಪದ ದೀಪವನ್ನು ಹಚ್ಚಿದಾಗ ನಿಮ್ಮ ಸ್ವಲ್ಪ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಯಾಕಂದರೆ ನಿಮ್ಮ ಜೀವನದಲ್ಲಿ ತುಂಬ ಪರಿಹಾರಗಳನ್ನ ಕಾಣ್ಬೋದು. ಆಮೇಲೆ ಎಷ್ಟೋ ಜನಕ್ಕೆ ಮಕ್ಕಳಿಲ್ದಿದ್ದವರು ಎಷ್ಟೋ ಜನ ಅಳ್ತಾ ಇರ್ತಾರೆ, ತೊಂದರೆಗಳು, ಯಾವುದೇ ರಾಶಿಯವರಾಗಿರ್ಬೋದು, ಅವರು ದಯವಿಟ್ಟು ಈ ಒಂದು ಯಾವುದೇ ಅದು ನೀವು ಇಷ್ಟವಾದ ದೇವಸ್ಥಾನಗಳು, ನೀವು ಇಷ್ಟಪಡೋಂಥ ದೇವರುಗಳು, ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ದೇವರು ಇಷ್ಟ. ನನಗೆ ಮೇಚೇರಿ ಭದ್ರಕಾಳಿಯಮ್ಮ ಭಾಳ ಫೇವ್ರೇಟು, ರಾಯರು ನನಗೆ ತುಂಬ ಫೇವ್ರೇಟ್ ಆಗಿರ್ತಾರೆ, ಮಂತ್ರಾಲಯ ಗುರುಗಳು ನನ್ನ ಫೇವ್ರೇಟ್ ಆಗಿರ್ತಾರೆ. ಹಾಗಾಗಿ ಅಯ್ಯಪ್ಪ ಸ್ವಾಮಿ ನೋಡಿ, ಏನೋ ಭಾಳ ವಿಶೇಷವಾಗಿ ನನ್ನ ಫೇವ್ರೇಟ್ ದೇವರು ಅಯ್ಯಪ್ಪ ಸ್ವಾಮಿನ ಆರಾಧನೆ ಮಾಡ್ತೀನಿ. ತುಂಬ ಮನಸ್ಸು ತೃಪ್ತಿಯಿಂದ ಆರಾಧನೆ ಮಾಡೋದು. ಯಾವ್ರಿಗೆ ಯಾವಲ್ವೇ ಓಂ ಬ್ರಹ್ಮದೇವಾಯ ನಮಃ, ಬ್ರಹ್ಮನ ನಾನು ಯಾವಲ್ಲ ಆರಾಧನೆ ಮಾಡ್ತೀನಿ. ಯಾಕಂದರೆ ಹಣೆ ಬರ ಬರ್ದಿರೋನು ಅವನೇ, ಮುಂದೆ ಬರೆಯೋನು ಅವನೇ. ಇಲ್ಲಿ ಎಲ್ಲರೂ ಕೂಡ ನಮ್ಮ ಪ್ರಾಕ್ಟೀಸ್ ಮಾಡ್ತೀವಿ. ಆದರೆ ಲೈಫ್ ಲಾಂಗ್ ಎಲ್ಲ ಜ್ಯೋತಿಷ್ಯರಿಗೂ ಹಣ ಬರ ಎಲ್ಲ ವ್ಯಕ್ತಿಗೂ ಬರೆಯೋನು ಬ್ರಹ್ಮನೇ. ಹಾಗಾಗಿ ಬ್ರಹ್ಮ ಫಸ್ಟನ್ನ ಆರಾಧನೆ ಮಾಡ್ತೀನಿ. ನೀವು ಹೇಗೆ ಗಣಪತಿನ ಹೇಗೆ ಆರಾಧನೆ ಮಾಡ್ತೀರೋ ಹಾಗೆ ನನ್ನ ಬ್ರಹ್ಮನೇ ನನ್ನ ಮೊದಲನೇ ದೇವರಾಗಿರ್ತಾರೆ. ನಾನು ಯಾವಾಗಲೂ ಓಂ ಬ್ರಹ್ಮದೇವಾಯ ನಮಃ ಅಂತ ಯಾವಾಗಲೂ ಜಪ ಮಾಡ್ತಾ ಇರ್ತೀನಿ, ತುಂಬ ಸರಿ ಜಪ ಮಾಡ್ತಾ ಇರ್ತೀನಿ. ಹಾಗಾಗಿ ಭಾಳ ವಿಶೇಷವಾಗಿ ಈ ಮಕ್ಕಳಿಲ್ದಿದ್ದಾರೆ, ಎಷ್ಟೋ ರಾಶಿಯವರೆಗೂ ಮಕ್ಕಳಿರಲ್ಲ, ಅವರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ದೇವಸ್ಥಾನ ಮುಂದೆ ಭಾಳ ವಿಶೇಷವಾಗಿ ದೇವಸ್ಥಾನ ಹತ್ರ ನೀವು ಭಾಳ ವಿಶೇಷವಾಗಿ ಹಬ್ಬ ಹರಿದಿನ ಮಾಮೂಲಿ ಯಾವಾಗ ಫ್ರೀ ಇದ್ರೂ ಕೂಡ ದೇವರ ಹತ್ರ ಹೋದಾಗ ಒಂದು ವಿಶೇಷವಾಗಿ ಒಂದು ಈ ಮಗುನ ತೊಟ್ಲಿಗೆ ಬರೆದು, ತೊಟ್ಲನ್ನ ಡ್ರಾಯಿಂಗಲ್ಲಿ ನೀವು ತೊಟ್ಲನ್ನ ಬರೆದು ಅಲ್ಲಿ ಒಂದು ತುಳಸಿ ಗಿಡವನ್ನು ಇಟ್ಟು ಪೂಜೆ ಮಾಡಿದ್ರು ಕೂಡ ಎಷ್ಟೋ ತಾಯಂದ್ರಿಗೆ ಮಕ್ಕಳಾಗದಿದ್ರಿಗೆಲ್ಲ ಮಕ್ಕಳಾಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಎಷ್ಟೋ ಜನಕ್ಕೆ ನಿಮಗೆ ಮದುವೆ ಆಗದಿದ್ದರೆ ಎಷ್ಟೋ ಜನ ಇರ್ತಾರೆ. ನಿಮ್ಮ ಇಷ್ಟ ದೇವರು ಆ ಕಡೆ ಈ ಕಡೆ ಒಂದು ಹುಡುಗ ಹುಡುಗಿ ದೇವ್ರನ್ನ ಕೈ ಮುಗಿದು ಪ್ರಾರ್ಥನೆ ಮಾಡೋ ಜಾಗದಲ್ಲಿ ನಮಸ್ಕಾರ ಮಾಡೋಂಥ ದೇವ್ರನ್ನ ಪ್ರಾರ್ಥನೆ ಮಾಡಿದ್ರು ಕೂಡ ಈ ಥರ ರಂಗಾಲಯನ ನೀವು ದೇವಸ್ಥಾನ ಮುಂದೆ ಬಿಡ್ತಾ ಇದ್ದಾಗಲೂ ಕೂಡ 100% ಮದುವೆ ಆಗದಿದ್ದವ್ರಿಗೆ ಮದುವೆ ಆಗುತ್ತೆ. ನೀವು ಯಾವುದೇ ದೇವಸ್ಥಾನ ಆಗಿರ್ಬೋದು, ನಿಮ್ಮ ಫೇವ್ರೇಟ್ ದೇವರು, ನೀವು ಸಾಯಿಬಾಬಾ ಆಗಿರ್ಬೋದು, ಅಮ್ಮನವರು, ಯಾವುದೇ ಒಂದು ಅಣ್ಣಮ್ಮ ಆಗಿರ್ಬೋದು, ಗಂಗಮ್ಮ ಆಗಿರ್ಬೋದು, ಸರಸ್ವತಿ, ಪಾರ್ವತಿ, ಯಾವುದೋ ನೀವು ಇಷ್ಟ ದೇವರು ನಿಮ್ಮ ಊರಲ್ಲಿ ನಿಜವಾಗ್ಲೂ ಕೂಡ ಚೆನ್ನಾಗಿ ಹುಡುಗ ಹುಡುಗಿನ ಪ್ರಾರ್ಥನೆ ಮಾಡತ್ತಾರ, ದೇವರಿಗೆ ನಮಸ್ಕಾರ ಮಾಡತ್ತಾರ, ನೀವು ಕೈ ಮುಗಿದು ಬರೆದು ಅಲ್ಲಿ ನೀವು ತುಂಬ ವಿಶೇಷವಾಗಿ ಅಲ್ಲಿ ಭಾಳ ಒಂದು ಆ ಅಮ್ಮನವ್ರನ್ನ ನೀವು ಯಾವುದೇ ದೇವ್ರನ್ನ ಆರಾಧನೆ ಮಾಡಿದ್ರು ಕೂಡ ಮದುವೆ ಆಗದಿದ್ರಿಗೆಲ್ಲರೂ ಕೂಡ ಮದುವೆಗಳು ಆಗ್ತವೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಭಾಳ ಚೆನ್ನಾಗಿರುತ್ತೆ. ಎಷ್ಟೋ ಜನದ ಮನೆಯಲ್ಲಿ ತುಂಬ ಊಟಕ್ಕೆ ಕಷ್ಟವನ್ನು ಬೀಳ್ತಾ ಇರ್ತೀರ, ಊಟಕ್ಕೆ ತುಂಬ ನಷ್ಟವನ್ನು ಅನುಭವಿಸ್ತಾ ಇರ್ತೀರ, ಊಟ ಮಾಡೋಕ್ಕೆ ಸಹ ಕಷ್ಟ, ಎಷ್ಟು ಸಂಪಾದನೆ ಮಾಡ್ರೆ. ಅಲ್ಲಿ ಆ ಗರ್ಭಗುಡಿ ಹತ್ರ, ಗರ್ಭಗುಡಿಗಿಂತಲೂ ಕೂಡ ಗರುಡಗಂಬನ, ಯಾಕಂದರೆ ದೇವ್ರನ್ನ ದರ್ಶನ ಮಾಡಿ ಗರುಡಗಂಬನ ನೋಡ್ಬೇಕಾಗಿ ಬರುತ್ತೆ. ಆ ಗರುಡಗಂಬ ಹತ್ರ ಈ ಧಾನ್ಯಗಳನ್ನು ಇಟ್ಟು ನೀವು ಅದನ್ನು ಪೂಜೆ ಮಾಡ್ಕೊ ಬಂದರೂ ಕೂಡ ನಿಮ್ಮ ಮನೇಲಿ ದಾರಿದ್ರ್ಯ ಎಲ್ಲ ಹೋಗುತ್ತೆ. ನೀವು ತುಂಬ ಜನ ನೋಡಿ, ದೇವರು ನಿಮ್ಮ ಮಟ್ಟಕ್ಕೆ ನಿಮಗೆ ಸಂತೋಷವನ್ನು ಪಡಿಸ್ತೇನೆ. ನೋಡಿ, ATM ಕಾರ್ಡಲ್ಲಿ ಡ್ರಾ ಮಾಡಿದ್ರೆ ಲಕ್ಷಗಟ್ಟಲೆ ಡ್ರಾ ಮಾಡೋಕ್ಕಾಗಲ್ಲ. ನಿಮ್ಮ ಕಷ್ಟಕ್ಕೆ ಪರಿಹಾರ ಆಗುವಂಥ ಡ್ರಾ ಮಾಡ್ಬೋದು. ಚೆಕ್ ಇದ್ದನ್ನು ಎಷ್ಟು ಬೇಕಾದ್ರೂ ಡ್ರಾ ಮಾಡ್ಬೋದು.
ಅನ್ನೋದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ವರ್ಷ ತುಂಬಾ ಲಕ್ಕಿ ನಂಬರ್ 4 ಅಂತ ಹೇಳಿದೆ. ನಿಮ್ಗೆ 13ನೇ ತಾರೀಕಿನ ಎಲ್ಲಾ ಬ್ಯಾಂಕಲ್ಲೂ ದುಡ್ಡು ಓಡಾಡಿದ್ವು ನೋಡಿ. ಇದನ್ನ ನಾವು ಹೇಳಿದ್ಮೇಲೆ ಮೋದಿ ಮಾಡಿರೋದು. ಮೋದಿ ನಾವು ಇವತ್ತಿನ ಡೇಟಲ್ಲಿ ಮಾಡಿ ಅಂತ ಹೇಳಿಲ್ಲ. ಈ ವರ್ಷದ ಲಕ್ಕಿ ಡೇಟು ಮೋದಿ ಮಾಡ್ತಾರಂತ ಹೇಳಿದೆ. ಖಂಡಿತಲ್ಲಿ ಕೂಡ ನಾವು ಹೇಳೋ ಡೇಟಲ್ಲಿ 8 ಈ ವರ್ಷ ಸರಿಯಿಲ್ಲ ಅಂತ ಹೇಳಿದೆ. 8ನೇ ತಾರೀಕಿನ ನೋಟ್ ಬ್ಯಾನ್ ಆಗಿತ್ತು. ನಾನು ಹೇಳಿದೆ ಅಂತ ಮೋದಿ 8ನೇ ತಾರೀಕು ಬ್ಯಾನ್ ಮಾಡಿರೋ ನೋಟನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಅವ್ರು ಮಾಡಿದ ಕಣೆ ನನಗೆ ಗೊತ್ತಿಲ್ಲ. ಎರಡೂ ನಾನೇ ಹೇಳಿದ್ದೀನಿ. ಇಡೀ ಜ್ಯೋತಿಷ ಒಲಗದಲ್ಲಿ ಮಿರಾಕಲ್ ಮಾತುಗಳನ್ನ ಹೇಳಿದ್ದೀನಿ. ಯಾಕಂದ್ರೆ ಈ ಜ್ಯೋತಿಷ ಈಗ ಉಂಟೆ ಅಂತ ನೇಮು ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ, ಹಾಗೆ ಇಟ್ಟಿದ್ದೀನಿ. ಈ ವೃಷಭ ರಾಶಿಯವರು ಯಪ್ಪ ನಿಮಗೆ ಗೊತ್ತಿಲ್ಲ, ಮನೆಯರೆಲ್ಲ ಒಬ್ಬರನ್ನೊಬ್ಬರನ್ನ ತೆಪ್ಕೊಂಡು ಅಳ್ತೀರಾ. ನೀವು ನೀವು ಅಳ್ತಾ ಇರ್ತೀರಾ, ನಿಮ್ ಬೇರೆಯವ್ರ ಮನೆ ಕೇಳಿಸ್ಬಾರ್ದು, ಆ ಥರ ಬಾಗ್ಲ ಕೇಳ್ತಾರೆ. ಅದರಲ್ಲೂ ಕೂಡ ಹೆಣ್ಮಕ್ಳು ಜಾಸ್ತಿ ಇರೋ ಮನೆಗಳು, 2 ಜನ ಹೆಣ್ಮಕ್ಳು ಇರ್ತಾರೆ, ಗಂಡ ಹೆಂಡತಿ, ಬಹಳ ನೋವು. ಯಪ್ಪ ಈ ಗ್ರಹಗಳು ಇಷ್ಟು ಮಟ್ಟಿಗೆ ಕಷ್ಟ ಕೊಡುತ್ತೆ ನೋಡಿ. ಬೇರೆಯವರೆಲ್ಲರೂ ಕೂಡ ಅಮ್ಮ ಸರಿ ಮಾಡ್ತೀನಿ, ನಿನ್ನ ಪ್ರಾಬ್ಲಮ್ ಸರಿ ಮಾಡ್ತೀನಿ ಅಂತಾರೆ. ಈ ದೇವ್ರು ಬರೋರೆಲ್ಲ ಇರ್ತಾರೆ ಅವ್ರುವೆ. ಆಮೇಲೆ ಸುಮ್ಮನೆ ಮಾತಾಡೋರೆಲ್ಲ ಇರ್ತಾರೆ ನೋಡಿ. ನನ್ನ ಹೃದಯ ಮುಟ್ಟಿ ಹೇಳ್ತಿದ್ದೀನಿ, ನಾನು ಯಾವುದೇ ಟಿವಿಗೆ ಜ್ಯೋತಿಷ್ಯದಲ್ಲಿ ಹೇಳಿ ದುಡ್ಡು ಸಂಪಾದನೆ ಮಾಡ್ಬೇಕಂತ ಬಂದಿಲ್ಲ. ಬೇರೆಯವ್ರ ಥರ ನನಗೆ ಆ ಭಾವನೆಗಳಿಲ್ಲ. ಹಾಗಾಗಿ ನನ್ನನ್ನು 10 ವರ್ಷ 10 ನಿಮಿಷ ಇಲ್ದಲೆ ಜ್ಯೋತಿಷವನ್ನ ಕೆಲಸವನ್ನ ಮಾಡಿದ್ದೀನಿ. ನನಗೆ ಕೊರಿಯೋದು ತಲೆ. ನಾನ್ಗೇನು ಎಲ್ಲ ಬಂದು ಟಿವಿಲಿ ಎಷ್ಟೋ ಪ್ರೋಗ್ರಾಮ್ಗಳು ಮಾಡಿ ನನ್ನ ಬೇಕ್ರಿಯಲ್ಲಿ ಇತ್ತು, ನನ್ನ ಪಣ್ಣನ ಹೋಗಿ ವ್ಯಾಪಾರ ಮಾಡ್ತಾ ಇದ್ದೆ. ನಾನು ತುಂಬಾ ಚೆನ್ನಾಗಿದ್ದೋನೆ, ನಾನೇನಿಲ್ಲ. ಹಾಗಾಗಿ ಜ್ಯೋತಿಷದಲ್ಲಿ ನಾನು ಏನಾದ್ರು ಕೊಡಬೇಕು, ಬೇರೆಯವ್ರಿಗೂ ನನಗೂ ಬಹಳ ಡಿಪೆಂಡ್ಸ್ ಏನಿದೆ. ಬೇರೆಯವ್ರು ಹೇಳೋ ಮಾತೆಲ್ಲ ಸುಮ್ಮನೆ ಪರಿಹಾರಗಳು ಆಗಬಾರ್ದು. ಬರೀ ಬಾಯಿ ಮಾತಿಗೆ ಮಾತ್ರ. ಖಂಡಿತ ಕೂಡ ನೀವು ಹೊಗೆ ಮುಂದೆ ಕುತ್ಕೊಬಿಟ್ರೆ ಪರಿಹಾರ ಆಗುತ್ತೆ ಅಂದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ನಮ್ಮ ಹಳ್ಳಿಲೆಲ್ಲ ದಪ್ಪ ಸೌದನ್ನೇ ಹೊಗೆಗೆ ಹಾಕ್ತಿವಿ. ಹಂಗಂತ ನೀರು ಕಾಸಿದ್ದೆ ಮಗ ಮಂತ್ರ ಹೇಳಿದ್ದೀನಿ, ಸ್ನಾನ ಮಾಡಿದ ತಕ್ಷಣ ಎಲ್ಲ ನನ್ನ ಜೀವನ ಪಾವನವಾಯ್ತು ಅಂತ ನಿಮ್ಮ ತಪ್ಪಾಗುತ್ತೆ. ಯಾಕಂದ್ರೆ ಈ ದುಡ್ಡು ಮಾಡಕ್ ದಂಧೆ ಮಾಡ್ತಾರೆ. ಈ ವೃಷಭ ರಾಶಿಗೆ ಅಷ್ಟು ಕಷ್ಟ ಇದೆ. ಈ ವೃಷಭ ರಾಶಿಯವರು ಸಾಲ ಮಾಡೋರಿಗೆ ಏನ್ ಬಾಧೆ ಬೀಳುತ್ತೆ, ಇದು ಎಷ್ಟು ಕಷ್ಟ. ಮುಂದಿನ ಸೋಮವಾರ ದಿವಸ ಮತ್ತೆ ನಿಮಗೆ ಬೆಳಗ್ಗೆ 8 ಗಂಟೆಗೆ ಸಿಗ್ತೀನಿ. ಮತ್ತೆ ಅವತ್ತು ಕೂಡ ಫೋನನ್ನು ರಿಸೀವ್ ಮಾಡಲ್ಲ. ಖಂಡಿತ ಕೂಡ ಈ ವೃಷಭ ರಾಶಿಯವರು ಮನೇಲಿ ಅಳ್ತೀರಾ, ತೆಪ್ಕೆಂದು ಅಳ್ತೀರಾ. ಕಷ್ಟ, ನೋವು, ಬೇರೆಯವ್ರ ಮಾತು ನಿಮ್ಮನ್ನ ಹರ್ಟ್ ಮಾಡೋದು, ಬಹಳ ಜನ ನಿಮ್ಮನ್ನ ಫ್ಯಾಮಿಲಿಗಳನ್ನ ಹರ್ಟ್ ಮಾಡೋದು, ಇದೆಲ್ಲವೂ ನಡೀತಿದೆ. ಹೇಗೆ ಯಾವ ಗ್ರಹದಿಂದ ಆಗುತ್ತೆ? ಬುಧನಿಂದ ಆಗುತ್ತಾ, ಶುಕ್ರನಿಂದ ಆಗುತ್ತಾ, ಶನಿಯಿಂದ ಆಗುತ್ತಾ, ರವಿಯಿಂದ ಆಗುತ್ತಾ, ಚಂದ್ರನಿಂದ ಆಗುತ್ತಾ? ಎಲ್ಲ ಗ್ರಹನು ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ರಾಶಿಯಲ್ಲಿ ನಿಮಗೆ ಕಷ್ಟವನ್ನ ನಿಮ್ಮ ಮನೆಗೆ ದೇವರು ಪೋಸ್ಟ್ ಆಫೀಸಲ್ಲಿ ಕಳಿಸ್ತಾರೆ ಅಂತ ನಾನು ಕರೆಕ್ಟಾಗಿ ಗೆಸ್ ಮಾಡಿ ಹೇಳ್ತೀನಿ. ಇಲ್ಲ ಯಾರ್ಯಾರು ಮೊಬೈಲ್ ಬಳಸ್ತಾರೆ SMS ಬರ್ಬೋದು ಖಂಡಿತ ಕೂಡ. ಹಾಗಾಗಿ ಆ SMS ಬಂದಾಗ ನೀವು ಓದ್ಬೇಕಾ ಬೇಡವಾ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬೇರೆಯವ್ರ ತರ ಜ್ಯೋತಿಷ್ಯ ಮಾಡಕ್ ನಾನು ಟಿವಿಗೆ ಬಂದಿಲ್ಲ. ಜ್ಯೋತಿಷ್ಯನ ಚಾಲೆಂಜ್ಗಾಗಿ, ಬೇರೆಯವ್ರಿಗೋಸ್ಕರ ಚಾಲೆಂಜ್ಗಾಗಿ ಬಂದಿದ್ದೀನಿ. ಇನ್ನೇ ಸ್ವಲ್ಪ ದಿವಸದಲ್ಲಿ ಇನ್ನೂ ಚಾಲೆಂಜ್ಗೆ ಮಾತಾಡ್ತೀನಿ, ಕ್ಲಾಸ್ ಕೂಡ ಮಾಡ್ತೀನಿ. ಎಲ್ಲರೂ ಬಂದು ಜಾಯ್ನ್ ಆಗಿ ಫಸ್ಟ್ ನ್ಯೂಮರಾಜಿ ಕಲೀರಿ, ಆಮೇಲೆ ಅಸ್ಟ್ರಾಲಜಿ ಕಲಿಸ್ಕೊಳ್ತೀನಿ. ಯಾಕಂದ್ರೆ 12 ರಾಶಿ 27 ನಕ್ಷತ್ರ ಯಾರಪ್ಪನ ಮನೆ ಸೊತ್ತಲ್ಲ, ನಂದೇ ನಂಬರ್ದೇ ಅಂತ ಹೇಳ್ತೀನಿ. ಒಳ್ಳೇದಾಗಲಿ. ಧನ್ಯವಾದಗಳು ಆರ್ಯವರ್ಧನ್ ಅವರೇ. ಇವತ್ತು ವೃಷಭ ರಾಶಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಆರ್ಯವರ್ಧನ್ ಅವರು ತಿಳಿಸಿಕೊಟ್ಟಿದ್ದಾರೆ. ಇನ್ನೂ ಕೂಡ ಸಾಕಷ್ಟು ವಿಷಯಗಳನ್ನ ತಿಳಿಯುತ್ತಿದೆ. ಆದ್ರೆ ಮುಂದಿನ ಎಪಿಸೋಡ್ ನಲ್ಲಿ ಖಂಡಿತವಾಗ್ಲೂ ಕೂಡ ಆ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.